व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशुभिप्लावयन् मामाविर्भूयादनगमहिमा मानसे वागधीशः। नमस्ते प्राणेश प्रणतविभवाय मुनिमगाः नमः स्वामिन् रामप्रियतमनमन् गुरुगुण नमस्तुभ्यं भीमप्रबलतम कृष्णेष्ट भगवन् नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भुवग्रम् अमरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 521ನೆಯ ಪ್ರವಚನ. ಅದೇ ಶ್ರೇಷ್ಠ ಧರ್ಮದ ಬಗ್ಗೆ ಚಿಂತನೆ ಮಾಡಿದ ಧರ್ಮರಾಜನಿಗೆ ಭೀಷ್ಮರು ಹೇಳಿದ ಒಂದು ಧರ್ಮಾರಣ್ಯನ ಕತೆ. ಆತ ಅಲ್ಲಿ ಪದ್ಮಪಟ್ಟಣದಲ್ಲಿ ಕಾಯ್ತಾ ಇದ್ದಾನೆ. ಇತ್ತ ಮಡದಿ ತನ್ನ ಇನಿಯ ಸೂರ್ಯ ಸೇವೆಯಿಂದ ಬಂದಿದ್ದಾನೆ. ಬರುವಾಗ ಅವನ ಸ್ವಾಗತಕ್ಕೆ ಆಕೆ ಎದುರುಗೊಂಡು ಆತನನ್ನು ಓಲೈಸಿದ್ದಾಳೆ. ಆತ ಇನ್ನೇನು ನಾನಿಲ್ಲ ಅಂತ ಹೇಳಿ ಧರ್ಮದಲ್ಲಿ ಏನಾದರೂ ಮೊಂಡುತನ ತೋರಿಸಿದ್ದೀಯಾ ಅಂತ ಬಹಳ ವ್ಯಂಗ್ಯವಾಗಿ ಕೇಳಿಕೊಂಡಿದ್ದಾನೆ. ಆಕೆ ನಾನೇನು ಕಮ್ಮಿನ, ನೀವು ಹೇಳಿಕೊಟ್ಟ ಧರ್ಮವನ್ನೆಲ್ಲ ಚಾಚು ತಪ್ಪದೆ ನಡೆಸಿದ್ದೇನೆ ಅಂತ ಹೇಳಿದವಳು ಅವನು ನೇರವಾಗಿ ದೇವತೆಗಳ ಅತಿಥಿಗಳ ಸತ್ಕಾರದಿಂದ ನೀನು ತಡವಾಗಿದ್ದೀಯಾ ಅಂತ ಕೇಳಿಕೊಂಡಾಗ ಅತಿಥಿ ಬಂದದ್ದನ್ನು ನೆನಪಿಸಿಕೊಂಡಿದ್ದಾಳಾಕೆ. ಎಲ್ಲವೂ ಸಸೂತ್ರವಾಗಿದೆ. ಆದರೆ ಒಬ್ಬ ನಿನ್ನನ್ನು ಕೇಳಿಕೊಂಡು ಬಂದಿದ್ದಾನೆ ಅಂತ ಶುರು ಮಾಡಿದ್ಲು. ಸಪ್ತಾಷ್ಟ ದಿವಸಾಸ್ತು ಅದ್ಯ ವಿಪ್ರಸ್ಯೆ ಆಗತಸ್ಯ ವೈ. 7-8 ದಿನ ಆಯಿತು. 7-8 ದಿನ ಅಂದರೆ 15 ದಿನ, 15 ದಿವಸ ಆಗಿದೆ. ವೃತ್ತಗಳ ಚಿಂತನೆ ಕೊಡುವಾಗ ಕೆಲವೊಮ್ಮೆ ಅಕ್ಷರಗಳನ್ನು ಹೇಳುವಾಗ ಹಾಗೆ ಕ್ಲಬ್ ಮಾಡಿ ಹೇಳು. ಸೂರ್ಯಾಶ್ವೈಹಿ ಮಸಜಾಸ್ತತಸ್ಥ ಗುರವಃ ಶಾರ್ದೂಲ ವಿಕ್ರೀಡಿತಂ ಅಂತ. ಶಾರ್ದೂಲ ವಿಕ್ರೀಡಿತ ವೃತ್ತ ಹೇಗೆ ಉಂಟು ಕೇಳಿದರೆ ಅದು ಸೂರ್ಯಾಶ್ವೈಹಿ. ಸೂರ್ಯ ಅಂದರೆ ಎಷ್ಟು? 12. ಅಶ್ವ ಅಂದರೆ 7. 12 7ರ ಅಕ್ಷರಗಳ ಸಂಖ್ಯೆಯಲ್ಲಿದೆ. 12 7 ಎಂಥದ್ದು ಒಟ್ಟು ಮಾಡಿದರೆ 19 ಅಂತ ಅರ್ಥ. 19 ಅಕ್ಷರಗಳ ಒಂದೊಂದು ಸಾಲಿನ ಬಗ್ಗೆ ಹೇಳೋದು. 12 7 ಎನ್ನುವ ಲೆಕ್ಕಾಚಾರ 19ಕ್ಕೆ ಯಾಕೆ ಹೇಳಿದರು ಅಂದರೆ 12ಕ್ಕೆ ಒಂದು ಸತಿ ಉಸಿರು ತಗೊಳ್ಳಿಕ್ಕೆ ಉಂಟು, ಮತ್ತು 7 ಅಕ್ಷರಕ್ಕೆ ಕ್ಲಬ್ ಮಾಡಿ ಹೇಳಲಿಕ್ಕೆ ಉಂಟು ಅಂತ ಹೇಳಲಿಕ್ಕೆ. ಇದು ಕ್ರಮ ಅವರದ್ದು. ಆದ್ದರಿಂದ ಇದನ್ನು ಕೂಡಿಸುವುದು ಹೊರತು ಬೇರೆ ಅರ್ಥ ಕೊಡಲಿಕ್ಕೆ ಬರುವುದಿಲ್ಲ. ಅದರಂತೆ ಇಲ್ಲಿ ಆಚೀಚಿನ ಮಾತುಗಳನ್ನು ಕೇಳಿಕೊಂಡಾಗ ಹಾಗೆ ಅರ್ಥ ಆಯಿತು ಅಂತ ಹೇಳಿದ್ದೆ ನಾನು ಕಳೆದ ಬಾರಿ. ಆದ್ದರಿಂದ ಮಧ್ವವಿಜಯದಲ್ಲಿ ನಾರಾಯಣ ಪಂಡಿತರ ಪ್ರಯೋಗ, ಮಧ್ವಾಚಾರ್ಯರ ಜೊತೆಯಲ್ಲಿ ತ್ರಿವಿಕ್ರಮ ಪಂಡಿತರ ವಾದ ಎಷ್ಟು ದಿನ ನಡೆಯಿತು ಅಂದಾಗ ಸಪ್ತಾಷ್ಟಾನಿ ದಿನಾನ್ಯೇವಂ ವಾದಂಗ್ರತ್ವಾ ಸಹ ಮುನ ಅಂತ. 7-8 ದಿನ ಅಂದರೆ 7-8 ಅಲ್ಲ, 7 ಕೂಡಿಸಿ 8 15 ದಿವಸ ವಾದ ಮಾಡಿದ್ರು ಅಂತ. ಅದು ಯಾಕೆ ಹೇಳಿದರೆ ಅವರಿಲ್ಲಾದರೆ 7 ದಿನ ಮಾಡಿದ್ರು ಅಂತ ಹೇಳ್ಬೋದಿತ್ತು, 8 ದಿನ ಮಾಡಿದ್ರು ಅಂತ ಹೇಳ್ಬೋದಿತ್ತು. 7-8 ಅಂತ ಹೇಳೋದು. 7-8 ದಿನ ಆಯಿತು ಅಂದರೆ ಒಂದು ಕರಾರುವಾಕ್ಕಾದ ದಿನ ಲೆಕ್ಕಾಚಾರ ಇಲ್ಲ ಹೇಳಲಿಕ್ಕೆ ನೋಡಿದಾಗ. ಆದ್ರಿಂದ ಕ್ರಮಬದ್ಧವಾಗಿ 7-8 ಅಂದರೆ ಇದು ನಾವು ಅಂದಾಜು ಮೇಲೆ ಹೇಳೋದಲ್ಲ. ಅಂದಾಜು ಮೇಲೆ ಹೇಳೋರು ಇರ್ತಾರೆ, ಅದು ಕರಾರುವಾಕ್ಯ ಇರ್ತದೆ. ಏನೋ ಊಟಕ್ಕಲ್ಲಿ 3-4 ಜನ ಬಂದಿದ್ರು ಅಥವಾ ಬರಲಿಲ್ಲ, ಅದು 3-4 ಅಂದರೆ 3-4 ಸರಿ ಹೇಳಿ ಗೊತ್ತುಂಟಲ್ಲ, ಗೊತ್ತಿರ್ತದಲ್ಲ.
ಯಾರನ್ನು ಬಿಡುವುದು, ಯಾರನ್ನು ಹಿಡಿಯುವುದು, ಹಾಗೆಲ್ಲ ಹೇಳಬಾರ್ದು. ಒಂದು ಜನ ಹೆಚ್ಚು ಕಡಿಮೆಯಲ್ಲಿ ಹಾಗೆಲ್ಲ 100 ಜನರು 10 ಜನರು ಸೇರಿದ್ದಲ್ಲಿ ವಿಷಯ ಬೇರೆ. ತುಂಬ ಜನ ಅಂತ ಹೇಳೋ ಲೆಕ್ಕಾಚಾರದಲ್ಲಿ ಈ ಒಂದು ಸಂಖ್ಯೆಯನ್ನು ಹೆಚ್ಚು ಕಡಿಮೆ ಮಾಡಿ ಹೇಳುವುದು ಸಮ ಇಲ್ಲದ್ದು. ಅದರಿಂದ 7-8 ಎನ್ನುವುದು 1 7 1 8 ಆಗಿದ್ರೆ 7-8 ದಿನ ಹೇಳುವುದು ಸಮ ಇಲ್ಲ. ಅದು ಭಾಷೆಯ ನಿಯಮದಲ್ಲಿ ಆಗಿ ಬಂದಿದೆ. 1-2 ಸತಿ ಹೋಗ್ತಾ ಇದ್ದ, 1-2 ಸತಿ ಬರ್ತಾನೆ ಅಂತ ಹೇಳಲಿಕ್ಕಿಲ್ಲ. 2 ಸತಿ ಆದರೆ 2 ಸತಿ, 1 ಸತಿ 1 ಸತಿ ಹೇಳ್ಬೇಕು. ಕರಾರುವಾಕಾಗಿ ಅರ್ಥ ಆಗ್ತದೆ ಅಂತ ತಪ್ಪಿಲ್ಲ ಅದು. ಅಥವಾ ಶಬ್ದ ವಿಷಯ ಬೇರೆ, 7 8 2 3 5 6 ಅಂತ ಹಾಗಿದ್ರೆ ವಿಷಯ ಬೇರೆ. ಮೊಳಕೆ ಒಡೆಯುತ್ತೆ ಅಂದಾಗ ಏನು ಒಂದು 5-6 ದಿನದಲ್ಲಿ 5-6 5ನೇ ಬರಬಹುದು, 6ರಲ್ಲಿ ಬರಬಹುದು, ಒಂದು ದಿನ ತಡ ಆಗ್ತದೆ ಅಂತ. ಇದು ಹಾಗಲ್ಲ. ಅದರಿಂದ ಇಲ್ಲಿ ಹಿಂದಿನ ಲೆಕ್ಕಾಚಾರ ಮುಂದಿನ ಲೆಕ್ಕ ಎಲ್ಲ ನೋಡಿಕೊಂಡಾಗ ಇವಳು ಹೇಳ್ತಾಳೆ 15 ದಿವಸ ಆಗಿದೆ ಅವ ನಿನ್ನನ್ನು ಕಾದು ಬಂದಿದ್ದಾನೆ. ನನ್ನ ಹತ್ರ ಹೇಳುವುದಿಲ್ಲವ ಎಂತ ಅಂತ, ಅದು ವಿಷಯ ಇಲ್ಲಿ. ನನ್ನ ಹತ್ರ ಹೇಳಲಿಲ್ಲ, ನಂತರ ತಿಳಿಸಿಕೊಟ್ಟಿಲ್ಲವ. ತಚ್ಚ ಕಾರ್ಯ ನಮೇ ಖ್ಯಾತಿ, ಅವನ ಕೆಲಸ ಎಂಥದ್ದು ಅಂತ ನನ್ನ ಹತ್ರ ಹೇಳಲಿಲ್ಲ. ದರ್ಶನ ತವಕಾಂಕ್ಷತೆ, ನಿನ್ನ ನೋಡಬೇಕು ಅಂತ ಅವನು ಹೇಳಿಕೊಂಡಿದ್ದಾನೆ. ಹಾಗಾಗಿ ಇಲ್ಲಿ ಗೋಮತಿ ತೀರದಲ್ಲಿ ಇದ್ದಾನೆ. ಆಸೀನ ವರ್ತಯನ್ ಬ್ರಹ್ಮ, ಅಲ್ಲಿ ವೇದ ಹೇಳುತ್ತಾ ಇದ್ದಾನೆ, ಚಿಂತನೆ ಮಾಡುತ್ತಾ ಇದ್ದಾನೆ ವೇದವನ್ನು. ಸಂಶ್ರಿತ ವ್ರತ, ಅವನು ವ್ರತ ಗಟ್ಟಿ ಮಾಡಿದ್ದಾನವ. ಇವಳೇನು ಹೇಳಲಿಕ್ಕೆ ಹೋಗಲಿಲ್ಲ, ನಾವು ಕರೆದೆವು ಬರಲಿಲ್ಲ, ತಿನ್ನುವುದಿಲ್ಲ, ಹಾಗೆಲ್ಲ ವಿವರಣೆ ಕೊಟ್ಟಿಲ್ಲ ಅವಳು. ಅವನು ವ್ರತನಿಷ್ಠನಾಗಿ ಕೂತಿದ್ದಾನೆ. ಮತ್ತು ಹೇಳಿದ್ದಾನೆ, ನಾಗ ಬಂದಾಗ ನಾನು ಇಲ್ಲಿ ಇರ್ತೇನೆ, ಕಳಿಸಿಬಿಡು ಅಂತ ಹೇಳಿದ್ದಾನೆ. ನಾವೀಗ ಅವನು ಹೇಳಿದ್ದೌದು, ತಿಳಿಸಬೇಕು ಅಂತ ಹೇಳಿದ್ದು ಸತ್ಯ. ಹಾಗಾದರೆ ಯಾವ ಪ್ರಕಾರದಲ್ಲಿ ಇಂದೇನು ಹೇಳಲಿಲ್ಲವ, ಆದರೆ ಇಷ್ಟಂತೂ ಹೇಳಿದ್ದಾನವ. ಅವನಿಗೆ ಗೊತ್ತಾಗದೇ ಇರುವುದರಿಂದ ನಾಗ ಯಾವತ್ತು ಬರ್ತಾನೆ, ಬರುವ ದಾರಿ ಏನಿರ್ತದೆ, ಯಾವ ಪ್ರಕಾರದಲ್ಲಿ ಬರ್ತಾನೆ ಎಲ್ಲ ಗೊತ್ತಿಲ್ಲ. ಯಾಕೆ ದೇವಲೋಕದಲ್ಲಿ ಸೂರ್ಯನ ರಥದೆಡೆಗೆ ಸಾಗುವುದು ಅಂದರೆ ಒಂದು ದೊಡ್ಡ ಸಂಗತಿ, ಅದು ವಿಷಯವೇ ಅಲ್ಲ ಬಿಡಿ. ಹಾಗಾಗಿ ಅಂತಹ ದಿವ್ಯವಾದ ನಾಗನ ಬಗ್ಗೆ ಅವನಿಗೆ ಗೊತ್ತಿಲ್ಲದೇ ಇರುವುದರಿಂದ ಅವ ಹೇಳಿದ್ದು ಸತ್ಯ. ಬಂದಾಗ ತಿಳಿಸಿಬಿಡಿ ನಾನು ಬಂದಿದ್ದೇನೆ ಎನ್ನುವುದನ್ನು ಸತ್ಯ ವಿಷಯ. ಇದನ್ನು ಹೇಳ್ತಾಳವಳು. ಬಂದಾಗ ನಿಮ್ಮನ್ನು ಕಳಿಸಿಕೊಡಬೇಕು ಅಂತ ಹೇಳಿದ್ದಾನವ, ನಾನು ಮಾತು ತಪ್ಪಲಿಕ್ಕೆ ಆಗುವುದಿಲ್ಲಲ್ಲ ಅಂತ ಹೇಳಿಕೊಂಡು ಪ್ರಸ್ತಾಪ್ಯ ಅಂದುಬಿಟ್ಲಿ ಇವಳು. ಇವ ಕೇಳುತ್ತಾನೆ ನಾಗ, ಅಲ್ಲ ಬಂದವ ನೀನು ಬ್ರಾಹ್ಮಣ ಅಂತ ಹೇಳಿದೆ, ವಿಪ್ರಸ್ಯ ಅಂತ ಬಂತು ಅಲ್ಲಿ, ವಿಪ್ರಸ್ಯಗ ಆಗತಸ್ಯ ಅಂತ ಬಂದವನು 15 ದಿವಸ ಆಯಿತು ಅಂತ. ಅತ ಬ್ರಾಹ್ಮಣ ರೂಪೇಣ ಕಂತಂ ಸಮನ ಪಶ್ಯಸಿ, ನಿನಗೆ ಬ್ರಾಹ್ಮಣನ ರೂಪದಲ್ಲಿ ಯಾರು ಅಂತ ಕಾಣ್ತದೆ? ಅವನು ದೇವತೆಯ ಮನುಷ್ಯನ ಅಂದಾಜಾಗ್ತದ? ಬ್ರಾಹ್ಮಣ ರೂಪ ಇತ್ತು, ಹೌದು. ಯಾರವನು, ಯಾರಿರಬೇಕು? ಯಾಕೆಂದರೆ ಕೋಹಿಮ ಮಾನುಷಃ ಶಕ್ತಃ ದ್ರಷ್ಟು ಕಾಮಃ ಯಶಸ್ವಿನಿ. ಮನುಷ್ಯ ಒಬ್ಬ ನನ್ನನ್ನು ನೋಡಲಿಕ್ಕೆ ಬರುವುದು ಅಂತೆಲ್ಲ ಆಗಲಿಕ್ಕೆ ಸಾಧ್ಯ ಇಲ್ಲಲ್ಲ. ನನಗೆಲ್ಲ ಕಾಣುವ ಕ್ರಮ ಇಲ್ಲಲ್ಲ, ಸಿಗುವುದಿಲ್ಲಲ್ಲ ನಾವು. ಆದ್ದರಿಂದ ಮನುಷ್ಯನಾಗುವುದು ಹೇಗೆವ? ನಿನಗೇನು ಗೊತ್ತು ಬ್ರಾಹ್ಮಣ ಯಾವ ವೇಷದಲ್ಲಿದ್ದಾನೆ ಗೊತ್ತು ನಿನಗೆ? ನಾವೆಲ್ಲ ಕಮ್ಮಿಯಾ? ಹಾಗೆಲ್ಲ ಅದು ಎಂತ ಹೇಳ್ತಾನೆ ಅವ, ಸಂದರ್ಶನ ರುಚಿ ವಾಕ್ಯಂ ಆಜ್ಞಾಪೂರ್ವ ದಿಶ್ಯತಿ. ನಾನು ಕಾಣಬೇಕು ಅಂತಂದು ಹೇಳಿಕೊಂಡು ಭಾರಿ ಜೋರಲ್ಲಿ ಹೇಳ್ತಾನೆ. ಬಂದು ನೋಡ್ಬೇಕಂತೆ ಅಂತ. ಎಂಥದಿದು? ನಾವೆಂತ ಕಮ್ಮಿಯವರ? ನಾನು ನಾಗ ಮಹಾವೀರ್ಯ, ಭಾರಿ ಜೋರು. ದೇವತೆಗಳು, ಅಸುರರು, ಋಷಿಗಳು ಇವರಿಗೆಲ್ಲ ನಾವು ಜಾಸ್ತಿ ಇಲ್ವಾ? ನಮ್ಮ ಸಾಮರ್ಥ್ಯಗಳೆಲ್ಲ ನಾವು ತರಸ್ಸಿನ ಭಾರಿ ವೇಗ ಉಳ್ಳವ ನಾವು. ಮತ್ತೆ ಹಾಗೆಲ್ಲೆಂಥದ್ದು? ನಾವೆಲ್ಲ ಗೌರವಾರ್ಹರು, ವಂದನೀಯಾಚ ವರದ ವಯಮಪಿ ಅನುಯಾಯಿನ. ನಾವು ನಮ್ಮ ಬೆನ್ನ ಹಿಂದೆ ಬಂದವರಿಗೆಲ್ಲ ನಾವು ವರ ಕೊಡುತ್ತೇವೆ. ನಾವು ದೇವತೆಗಳಾಗಿ ಮೇಲಿದ್ದೇವೆ, ಅವರ ಬೆನ್ನ ಹಿಂದೆ ನಾವು ಸೇರುತ್ತೇವೆ. ನಾವು ಕಮ್ಮಿಯವರಲ್ಲ. ಮತ್ತು ಹಾಗೆಲ್ಲ ಮನುಷ್ಯರಿಗೆಲ್ಲ ನೋಡಲಿ ಸಿಗುವುದಿಲ್ಲ. ಮನುಷ್ಯಾಣ ವಿಶೇಷೇಣ ನಾವೇಕ್ಷ್ಯ ಇತಿ ಮೇ ಮತಿ. ನನ್ನ ಪ್ರಕಾರದಲ್ಲಿ ಮನುಷ್ಯರನ್ನು ನಾವು ನೋಡಬಾರ್ದು, ಮನುಷ್ಯರನ್ನು ನಾವು ಸಿಗಬಾರ್ದು. ಜೋರಾಗಿ ಹೇಳ್ತಾನೆ. ಸಿಟ್ಟು ಬಂದಿದೆ ಅವನಿಗೆ. ಎಂಥದ್ದು ಹಾಗೆಲ್ಲ ಬಂದು ನೋಡ್ಲಿಕ್ಕೆ ಉಂಟು ಅಂತೆಲ್ಲ ಹೇಳೋದು? ಯಾರವನು? ಮನುಷ್ಯನ ದೇವತೆಯ?
ನನ್ನ ಯಾರು ಮನುಷ್ಯನಾಗಿ ಆಳಲಿಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಹೇಳಿ ಬಹಳ ಸ್ವಲ್ಪ ಸಿಟ್ಟು ಮಾಡಿದ್ದಾನೆ. ಆಗ ಹೆಂಡತಿ ಹೇಳುತ್ತಾಳೆ, ಅಲ್ಲ, ನನಗೆ ಕಂಡ ಪ್ರಕಾರ ನನ್ನ ಒಂದು ಅಭಿಪ್ರಾಯದಂತೆ ಅವ ದೇವತೆ ಅಲ್ಲ. ಆರ್ಜವೇನ ವಿಜಾನಾಮಿ ನಾಸೋ ದೇವ ಅನಿಲಾಶನ. ಖಂಡಿತವಾಗಿ ಅವನು ದೇವತೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನನ್ನ ನೋಡುವಿಕೆಯಲ್ಲಿ ಮಾತಾಡುವಿಕೆಯಿಂದ ನನಗೆ ಅರ್ಥ ಆದ ಹಾಗೆ ಪ್ರಕಾರ ನೋಡಿದರೆ, ನೇರ ನೋಡಿಕೊಂಡ್ರೆ, ಮೋಸ ಕಪಟ ಎಲ್ಲ ಇಲ್ಲ ಅಂತಾಗಿದ್ದರೆ ಅವನು ಸಾಮಾನ್ಯನೇ, ದೇವತೆ ಅಲ್ಲ. ಮತ್ತು ಒಂದು ನಾನು ಅವನಲ್ಲಿ ಗಮನಿಸಿದ್ದೇನೆ, ಅವನಿಗೆ ಭಾರಿ ನಿನ್ನ ಮೇಲೆ ಆಸಕ್ತಿ ಇದೆ, ಪ್ರೀತಿ ಇದೆ, ಗೌರವ ಇದೆ, ಭಕ್ತಿ ಇದೆ. ಏಕಂತಸ್ಮಿನ್ ನಿಜಾನಾಮಿ ಭಕ್ತಿಮಾನ್. ಅತಿ ರೋಷ, ನಿಮಗೆ ತುಂಬ ಕೋಪ ಉಂಟಲ್ಲ ಮಾರಾಯ, ಕೋಪ ಶಾಂತ ಆಗಲಿ, ಪ್ರಯೋಜನ ಇಲ್ಲ. ಅವನು ನಿನ್ನನ್ನು ಬಹಳಷ್ಟು ಮೆಚ್ಚಿಕೊಂಡಿದ್ದಾನೆ. ಈಗ ಅದನ್ನು ಬರುವುದಿರಲಿ, ಬರುವವರೆಗೆ ಹಾಗೆ ಅಂತ ಎಲ್ಲ ವ್ರತ ಅಂತ ಹೇಳಿಬಿಟ್ಟಿದ್ದವ. ಅದನ್ನೆಲ್ಲ ಹೇಳುವುದಿಲ್ಲ ಅವಳು, ಇನ್ಸಿಡೆಂಟ್ಗಳನ್ನು ಹೇಳಲಿಲ್ಲ. ಆದರೆ ಅವಳ ಅನುಭವವನ್ನು ಹೇಳಿಬಿಟ್ಲವಳು. ಸಹಿ ಕಾಂಕ್ಷತಿ, ಸಹಿ ಕಾರ್ಯಾಂತರಾಕಾಂಕ್ಷಿ. ಅವ ನಿನ್ನಿಂದ ಏನೋ ಕೆಲಸವನ್ನು ಬಯಸಿದ್ದಾನೆ, ಅಷ್ಟೊಂದು ಸತ್ಯ. ಮಳೆಯ ನೀರನ್ನು ಜಾತಕ ಪಕ್ಷಿ ಕಾಯುವಂತೆ, ಅದಕ್ಕೆ ಮೋಡದಿಂದ ಇಳಿವಾಗಲೇ ಕುಡಿಬೇಕದು, ಅದು ನೆಲಕ್ಕೆ ಬಿದ್ದದ್ದು ಕುಡಿಯುವುದಿಲ್ಲ. ಆ ನಮನಿ ಜಾತಕ ಪಕ್ಷಿಯಂತೆ ಅಂತ ಹೇಳುವುದು ಕ್ರಮ. ಹಾಗೇ ಹೇಳ್ತಾಳೆ ಇವಳು. ಅವ ಜಾತಕ ಪಕ್ಷಿಯಂತೆ ನಿನ್ನನ್ನೇ ಕಾಯ್ತಾ ಇದ್ದಾನೆ. ಮೋಡ ಮಳೆಯಾಗುವುದನ್ನು ಕಾದ ಹಾಗೆ ಹಕ್ಕಿ ನಿನ್ನನ್ನು ಅವನು ಇಷ್ಟಪಟ್ಟಿದ್ದಾನೆ. ಹಿತ್ವಾ ತದ್ದರ್ಶನ ಕಿಂಚಿತ್ ವಿಘ್ನನ್ನ ಪ್ರತಿಪಾಲಯಿತು. ನಿನ್ನನ್ನು ನೋಡುವುದನ್ನು ಬಿಟ್ಟರೆ ಇನ್ನೇನನ್ನು ಸಹ ಇಷ್ಟಪಡ್ತಾ ಇಲ್ಲ. ಅದಕ್ಕೆ ಒಂದು ಅನ್ಯಾಯ ಮಾಡುವಾರು, ಅದಕ್ಕೆ ವಿಘ್ನ ಮಾಡಲಿಕ್ಕಿಲ್ಲ. ನಿನ್ನ ಕಾಣಿಕೆಯನ್ನು, ನಿನ್ನ ಕಾಣುವಿಕೆಯನ್ನು ನೀನು ನಿಲ್ಲಿಸುವಂತಿಲ್ಲ, ಅಡ್ಡ ಮಾಡಬೇಡ. ನಿನಗೆ ಸಮನಾದಂಥವನು ಒಬ್ಬ ದೊಡ್ಡ ಮನುಷ್ಯ ಆಗಿದ್ದರೆ ಅವನಿಗೆ ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ. ಅತಿಥಿ ಬಂದಾಗ ಇದು ಅಡಗಿ ಕೂತ್ಕೊಂಡಾಗೆ ಆಗೋದಿಲ್ವ ಬೂಟಾಟಿಕೆಯಲ್ಲಿ? ಎಂತ ನಾನು ನೋಡಿದೆ ನಾನು ನೋಡಿದೆ ಅಂತ ಹೇಳಿಕೊಂಡು ತುಲ್ಯೋ ಹಿ ಅಭಿಜನೇ ಜಾತಃ ನ ಕಶ್ಚಿತ್ ಪರಿಭಾಸ. ನಿನ್ನಂಥವರು ಎತ್ತರ ಕುಳ್ಳದಲ್ಲಿ ಹುಟ್ಟಿ ಬಂದವರು ಹೀಗೆಲ್ಲ ಸುಮ್ಮನಾಗುವುದು ನನಗೆ ಕಾಣುವುದಿಲ್ಲ ಅಂತ ನೀನು ಅಂತ ಹೇಳೋದಿಲ್ಲ, ನಿನ್ನಂಥವರು ಹೇಳಿಬಿಡ್ತಾನೆ. ಉತ್ತಮ ಕುಲದಲ್ಲಿ ಬಂದವರು, ನಿನ್ನಂಥವರು ಸಾಮಾನ್ಯವಾಗಿ ಯಾರೋ ಅತಿಥಿ ಬಂದಾಗ ಅಸಡ್ಡೆ ಮಾಡಿಕೊಂಡು ಸುಮ್ಮನಾಗುವುದಿಲ್ಲ. ಆದ್ದರಿಂದ ನೀನು ಸ್ವಲ್ಪ ಕೋಮ ಕಮ್ಮಿ ಬಿಡು. ತತ್ ರೋಷಂ ಸಹಜಂ ತ್ಯಕ್ತ್ವ ತ್ವಮೇನಂ ದ್ರಷ್ಟುಮಾರಸಿ. ನನ್ನ ಪ್ರಕಾರದಲ್ಲಿ ಅಂತ ಕೇಳಿದರೆ ನೀನು ಕೋಪ ಕಮ್ಮಿ ಮಾಡಿ ಅವನನ್ನು ಕಾಣುವುದು ಒಳ್ಳೆಯದು. ಮನುಷ್ಯನಿಗೆ ಇಷ್ಟವನ್ನು ನಾವು ಕತ್ತರಿಸಿಬಿಟ್ರೆ ಅದರಷ್ಟು ದೊಡ್ಡ ಪಾಪ ಇಲ್ಲ ಅಂತ ಅರ್ಥ. ಆಶಾಚ್ಛೇದೇನ ತಸ್ಯಾದ್ಯ ನಾತ್ಮಾನಂ ದರುದ್ದುಮರ್ಹಸಿ. ನೋಡಲಿಕ್ಕೆ ಬಂದವನಿಗೆ ನಾವು ಕಾಣದೆ ಕೂತ್ರೆ, ಅವನ ಆಶಾಭಂಗ ಆದರೆ ಇದರಿಂದ ನಾವೇ ಸಾಯ್ತೇವೆ, ನಾವೇ ಸುಟ್ಟು ಹೋಗ್ತೇವೆ. ಸುಮ್ಮನೆ ನೀನು ನಿನ್ನನ್ನು ಹಾಳು ಮಾಡಿಕೊಳ್ಳಲಿಕ್ಕೆ ತಯಾರಾಗಬೇಡ. ಬ್ರಾಹ್ಮಣನ ಸಿಟ್ಟಿಗೆ, ಆಸೆಯ ಭಂಗಕ್ಕೆ ನೀನು ಪಾತ್ರನಾಗಬಾರ್ದು. ಎಲ್ಲಿವರೆಗೆ ಅಂದರೆ ರಾಜಾವ ರಾಜಪುತ್ರೋವ ಭ್ರೂಣಹತ್ಯವೇ ಯುಜ್ಯತೆ. ಅದನ್ನು ಕಳೆದ ಬಾರಿಯೂ ಆಕೆ ಹೇಳಿದ್ಲು ಅವನ ಹತ್ರ ಹೇಳುವಾಗ, ನೀನೇನು ಊಟ ಮಾಡದೆ ಹೋದರೆ ನಾವು ಮೊದಲು ನಿನ್ನನ್ನು ಬಿಟ್ಟು ಊಟ ಮಾಡಿದಾಗ ಆಗ್ತದೆ, ನಮಗೆ ದೊಡ್ಡ ಪಾಪ ಬರ್ತದೆ. ಹುಟ್ಟಿದವನನ್ನಲ್ಲ, ಮಕ್ಕಳನ್ನು ಕೊಂದರೆ ಪಾಪ ಸರಿ, ಓದಿದವನನ್ನು ಕೊಂದರೆ ಪಾಪ ಸರಿ, ಬ್ರಹ್ಮಹತ್ಯೆ ಎಲ್ಲ ಬರ್ತದೆ. ಅದಕ್ಕಿಂತ ದೊಡ್ಡದು ಭ್ರೂಣ ಹತ್ಯೆ. ಇದು ಗರ್ಭದೊಳಗೇನೇ ಒಂದು ಅನ್ಯಾಯ ಅಂದರೆ ನೋಡು. ಪರೀಕ್ಷಿತ ರಾಜನ ಸಂಹಾರಕ್ಕೆ ಅಶ್ವತ್ಥಾಮ ಹೊರಟ ರೀತಿ, ಉತ್ತರ ಗರ್ಭದ ಮೇಲೆ ಅವನ ಅಸ್ತ್ರ ಪ್ರಯೋಗ ಮಾಡಿದ್ರದ್ದು ಎಷ್ಟು ಕಷ್ಟಪಟ್ಟವ, ಕೊನೆಗೆ ಎಷ್ಟು ಶಾಪಗ್ರಸ್ತನಾದವ. ಇದು ನಮಗೆ ಪ್ರತ್ಯಕ್ಷವಾದಂಥ ದರ್ಶನ. ಗರ್ಭದ ಮೇಲೆ ಆಕ್ರಮಣ ಮಾಡುವವನಿಗೆ ಯಾಕೆ ಅದಕ್ಕೆ ಎಂಥದ್ದು ಗೊತ್ತಿಲ್ಲ, ಯಾಕೆ ವಿರೋಧ ಅಂತಲೂ ಗೊತ್ತಿಲ್ಲ. ಆಕೆ ಉತ್ತರ ಎಂದು ಬಾಯ್ಬಿಟ್ಟು ಹೇಳ್ತಾಳೆ, ಮಾಮೇ ಗರ್ಭೋ ನಿಪಾತ್ಯತಾಮಂದು ಕಾಮಂ ದಹತುಮೇನಾತ ಅಂದ. ನನಗೆ ಬೇಕಾದರೆ ಎಂತಾದರೂ ಆಗಲಿ, ನಾನು ಸತ್ರು ಪರವಾಗಿಲ್ಲ ಅಂದುಕೊಳ್ಳುವ ಹಾಗೆ ಅವಳು ಹೇಳ್ತಾಳೆ, ನನ್ನ ಸಂತಾನ ಉಳಿಬೇಕು, ನನ್ನ ಮಗು ಉಳಿಬೇಕು. ಯಾಕೆ ಅವಳು ಗಂಡನನ್ನು ಕಳ್ಕೊಂಡಿದ್ದಾಳೆ, ಅಭಿಮನ್ಯುವನ್ನು. ಅವನೊಂದು ಪ್ರೀತಿಯ ಸೊತ್ತು ಅಲ್ಲಿ ಕೂತಿದೆ, ಅದನ್ನು ಅವಳು ಸಾಕ್ತಾ ಇದ್ದಾಳೆ, ಬೆಳೆಸ್ತಾ ಇದ್ದಾಳೆ.
ಹಾಗಾಗಿ ನಾನು ಸತ್ರು ಪರವಾಗಿಲ್ಲ ಅಂತಾಡೋದು. ನನ್ನ ಮಗು ಬೆಳೆಯಲಿ ಅಂತ, ಅದು ಬದುಕಿರಲಿ ಅಂತ ಕೃಷ್ಣನಲ್ಲಿ ಅಲವತ್ತು ಮಾಡಿಕೊಳ್ಳುತ್ತಾಳೆ. ಆದರೆ ಅವನು ಕೃಷ್ಣ ಹೇಳಿದ್ರು ಆಗದೆ ಹೋದರೂ, ಕೃಷ್ಣ ಹೇಳಿದ್ರು ಸಹ ಅಶ್ವತ್ಥಾಮ ಮತ್ತು ಪ್ರತೀಕಾರಕ್ಕೆ ಏನು ನಿನ್ನ ತಂಗಿ ವಂಶವನ್ನು ಬೆಳೆಸಲು ನೀನು ಸ್ವಾರ್ಥಿಯಾಗಿದ್ದೀಯಾ, ನಾನು ಅಲ್ಲಿಯೇ ಗರ್ಭವನ್ನು ಎಸಿತೇನೆ ಹೇಳ್ತಾನೆ. ಮಾಡಯ್ಯ ನೀನು ಏನು ಬೇಕಾದರೂ ಅಂತ ಕೃಷ್ಣ. ಯಾಕೆಂದರೆ ಇಡೀ ಜಗತ್ತನ್ನೇ ಆಳುವ ಭಗವಂತನಿಗೆ ಇದೇನೋ ದೊಡ್ಡದು. ಆದರೆ ಇವನು ಎಷ್ಟು ಗಲೀಜವಾಗ ಗೊತ್ತಾಯಿತು, ಎಷ್ಟು ಪಾಪಿ ಆಗ್ತಾನೆ ಅಂತ. ಹಾಗಾಗಿ ಮೈ ತುಂಬ ಕಜ್ಜಿಯಾಗಿ, ಹಸಿವು ಬಾಯಾರಿಕೆಯಿಂದ ಕಂಗೆಟ್ಟವನಾಗಿ, ಯಾರಿಲ್ಲದ ಜಾಗದಲ್ಲಿ ಇರುವಂತೆ ವಾಸನೆಯವನಾಗಿ, ದುರ್ಗಂಧಯುಕ್ತ ವ್ರಣ ಸಂಚಿತಾಂಗ. ಏನು ಪಾಂಡವರ ಸಂತಾನ ಇರುವವರೆಗೂ ಅವನಿಗೆ ಇರತಕ್ಕ ಪರಿಸ್ಥಿತಿ ನೋಡಿ ಈ ನೆಲದಲ್ಲಿ. ಇದು ಪ್ರತ್ಯಕ್ಷವಾಗಿ ತೋರಿಸಿಕೊಟ್ಟ ರೀತಿ ಅಂಥದ್ದು. ಎತ್ತರದ ವ್ಯಕ್ತಿಯಾಗಿ ನಿಂತ ರುದ್ರದೇವರಿಗೂ ಅವನ ಅವತಾರವ ಶುದ್ಧವಾಗಿ ಮೊನ್ನೆವರೆಗೆ ಚಂದ ಇದ್ದ. ಈ ಕೊನೆಯ ಹಂತದಲ್ಲಿ ದುರ್ಯೋಧನ ಅವನ ತಲೆಗೆ ಮಣ್ಣು ಹಾಕಿ ಪಾಂಡವರ ಸಂತಾನ ಉಳಿಯದಂತೆ ಮಾಡುವ ಒಂದು ಸಂಕಲ್ಪದಲ್ಲಿ ಆತ ಹಾಳಾಗಿ ನಿಂತ. ನೋಡಿ, ಹೇಳ್ತೀರಿ, ಅರ್ಜುನನಿಗೆ ಗೆಳೆಯನನ್ನಾಗಿಸಿಕೊಂಡು ಅಶ್ವತ್ಥಾಮನನ್ನು ಕೊಟ್ಟ ದ್ರೋಣ, ಇಬ್ಬರಿಗೂ ಗುರು ಒಬ್ಬನೇ, ಎಲ್ಲರಿಗೂ ಗುರು ಅವನೇ. ಆದರೆ ಅಶ್ವತ್ಥಾಮ ಪೂರ್ತಿ ದುರ್ಯೋಧನಲ್ಲಿಗೆ ವಾಲಿದ. ಇಷ್ಟಾಗಿ ದುರ್ಯೋಧನ ಹತ್ರ ಹೇಳ್ತಾನೆ, ಯುದ್ಧ ನಿಲ್ಲಿಸು ಮಾರಾಯ. ಕೇಳೋದಿಲ್ಲ ದುರ್ಯೋಧನ. ನಿಲ್ಲಿಸಬೇಕು ಅನ್ನತಕ್ಕ ಹಠವುಳ್ಳವ ಅಶ್ವತ್ಥಾಮನಿಗೆ ಮತ್ಯಾಕೆ ರಾತ್ರಿ ಮಲಗಿದವರನ್ನು ನೋಡಿ, ಎಂಥ ಅಸಖ್ಯವಾದ ಸಂಹಾರದ ಕಥೆ ಅದು. 10-18 ದಿನದಲ್ಲಿಯೂ ಆಗದ ರೀತಿಯ ಒಂದು ಸಂಹಾರ. ಗೆದ್ದು ಮಲಗಿದವರ ಮೇಲಿನ ಇವನ ದೌರ್ಜನ್ಯ, ಇತಿಹಾಸ ಎಷ್ಟು ಭೀಕರವಾಗಿ ಅವನ ಪರ್ವವನ್ನು ಮಾತಾಡಿಸಿದ ನೋಡಿ. ಉಳಿದವರ ಪರ್ವದಲ್ಲಿ ಒಂದು ವೈಶಿಷ್ಟ್ಯವಾದರೂ ಇದೆ. ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ, ಒಂದು ಯುದ್ಧದ ಪರ್ವಗಳಲ್ಲಿ, ಅಥವಾ ಅವಾಂತರ ಪರ್ವ ಇಟ್ಟುಕೊಳ್ಳಿ ಬೇಕಾದರೆ, ಜಯದ್ರಥ ವಧೆ ಪರ್ವ ಆಗಲಿ, ಅಭಿಮನ್ಯು ವಧ ಪರ್ವ ಆಗಲಿ, ಹೈಡಿಂಬ ಪರ್ವ ಆಗಲಿ, ಅಂದರೆ ಘಟೋತ್ಕಚ ವಧ ಪರ್ವ ಆಗಲಿ, ಇಂಥ ಅವಾಂತರ ಪರ್ವಗಳೇ ಇರಲಿ ಅಲ್ಲ. ಇವನದ್ದು ಹೆಸರಿನಲ್ಲಿ ವ್ಯವಸ್ಥೆ ಉಂಟ. ಅಶ್ವತ್ಥಾಮ ಪರ್ವ, ದ್ರೋಣಿ ಪರ್ವ, ಅದು ಅವನ ಹೆಸರಲ್ಲಿ ಆಯಿತಾ? ಏನು ಹೆಸರಿಗೆ ಆಯಿತದು? ಐಶಿಕ ಪರ್ವ, ಸೌಪ್ತಿಕ ಪರ್ವ, ಮಲಗಿದ್ದವರ ಮೇಲೆ ಮಾಡಿದ್ದ ದೌರ್ಜನ್ಯದ ಪರ್ವ, ಬ್ರಹ್ಮಾಸ್ತ್ರವನ್ನು ಎಸೆದು, ಬ್ರಹ್ಮಶಿರೋಸ್ತ್ರವನ್ನು ಎಸೆದು ಗರ್ಭದೊಳಗೆ ಆಕ್ರಮಣ ಮಾಡಿದ ಪರ್ವ ಅಂತ. ಕೆಟ್ಟದಾದಂತಹ ನೆಲೆಯಲ್ಲಿ ಅವನನ್ನು ಗಮನಿಸಿದ್ರು, ಗುರುತಿಸಿದ್ರು, ಹೆಸರು ಕೊಡದೆ ಅವನಿಗೆ. ಈ ರೀತಿಯಾಗಿ ಭ್ರೂಣ ಹತ್ಯೆ ಅದು ಎಷ್ಟು ಭಯಾನಕ ಅಂತ ಈಕೆ ಮತ್ತೆ ಹೇಳುತ್ತಾಳೆ. ನಾನು ಮಾತು ಕೊಟ್ಟು ಬಂದಿದ್ದೇನೆ, ಬಂದಾಗ ಹೇಳು ಅಂತ ಹೇಳಿದ್ದಾನೆ. ಆಯಿತು ಅಂದಿದ್ದೇನೆ, ಒಪ್ಪಿದ್ದೇನೆ ನಾನು. ಹಾಗಾಗಿ ನೀನು ಹೋಗಬೇಕು, ಅವನ ಆಸೆಯನ್ನು ಈಡೇರಿಸಬೇಕು. ನಾವೊಂದರ ಮನುಷ್ಯನಿಗೆ ಅವನಿಗೆ ಸಿಗಬೇಕು ಅಂತ ಆಸೆ ಸಿಗುವುದು, ಮತ್ತೇನು ವಿಷಯ ಗೊತ್ತಿಲ್ಲ, ಹೇಳಲಿಲ್ಲವ. ಹಾಗಾಗಿ ಎಂಥ ರಾಜನೇ ಇರಲಿ, ರಾಜಕುಮಾರನೇ ಇರಲಿ, ಯಾರದ್ದರಾದರೂ ಆಸೆಗಳನ್ನು ಆತ ಈಡೇರಿಸದೇ ಇದ್ದರೆ, ಕೇಳಿಕೊಳ್ಳದೇ ಇದ್ದರೆ, ಫೇಸ್ ಮಾಡದೇ ಇದ್ದರೆ ಅವನ ಅತ್ಯಂತ ದೊಡ್ಡ ಪಾಪಿ ಆಗ್ತಾನೆ. ಮನುಷ್ಯನಿಗೆ ಅನೇಕ ಪ್ರಕಾರದಿಂದ ಆಗುವ ಕೆಲಸವನ್ನು ಮಾಡಿದರೆ ಒಳ್ಳೆಯದಾಗ್ತದೆ, ಆಗುವ ಕೆಲಸವನ್ನು ಮಾಡದೆ ಹೋದರೆ ಹಾಳಾಗ್ತದೆ. ಮೌನಾತ್ ಜ್ಞಾನಫಲಾವಾಪ್ತಿ, ಮನನ ಮಾಡಿದರಿಂದ, ಹೆಚ್ಚು ಹೆಚ್ಚು ಅಭ್ಯಾಸದಲ್ಲಿ ನೆಲೆಗೊಂಡ್ರೆ, ಮಾತು ಕಮ್ಮಿ ಮಾಡಿದರೆ, ಮೌನ ಹೆಚ್ಚು ಮಾಡಿದರೆ, ಯೋಚನೆಗಳನ್ನು ಹೆಚ್ಚು ಮಾಡಿದರೆ ಒಳ್ಳೆಯ ಅಧ್ಯಯನ ಆಗ್ತದೆ, ಜ್ಞಾನ ಸಿಗ್ತದೆ. ದಾನೇನಚ ಯಶೋ ಮಹತ್. ವಸ್ತುಗಳನ್ನು ಇನ್ನೊಬ್ಬರಿಗೆ ನೀಡಿದರೆ, ದಾನ ಮಾಡಿದರೆ, ದಾನದ ಧರ್ಮದಿಂದ ಕೀರ್ತಿಶಾಲಿ ಆಗ್ತಾನೆ, ಅದಕ್ಕಿಂತಲೂ ಹೆಚ್ಚು ಯಶಸ್ವಿ ಆಗ್ತಾನೆ. ಯಶೋ ಯಾನಾತ್, ಊರು ತುಂಬ ಅವನ ಹೆಸರು ನಿಲ್ತದೆ. ವಾಗ್ಮಿತ್ವಂ ಸತ್ಯವಾಕ್ಯೇನ,
ಪರತ್ರ ಚ ಮಹೀಯತೆ. ಮತ್ತೆ ಸತ್ಯವನ್ನು ಬದುಕಿಸಿ ಬಿಟ್ಟರೆ ಒಳ್ಳೆಯ ವಾಗ್ಮಿತ್ವ, ಮಾತುಗಾರಿಕೆ ಬರ್ತದೆ. ಸತ್ಯವನ್ನು ಉಳಿಸಿಕೊಳ್ಳುವುದರಿಂದ ಇಲ್ಲಿ ಮಾತುಗಾರಿಕೆ ಮಾತ್ರ ಅಲ್ಲ, ಅವನು ಪರಲೋಕದಲ್ಲಿ ಬೆಳೆಯುತ್ತಾನೆ, ಗೌರವಕ್ಕೆ ಪಾತ್ರನಾಗ್ತಾನೆ. ಹಾಗಾಗಿ ನಾನು ಹೇಳಿದ್ದೇನೆ ಆಯಿತು ಅಂತ, ಬಂದಾಗ ತಿಳಿಸ್ತೇನೆ ಅಂತ. ಹಾಗಾಗಿ ನಾವು ಮಾತು ತಪ್ಪಿದವರಾಗಬಾರ್ದು. ಬಂದು ಅಡಗಿ ಕೂತ್ಕೊಳ್ಳುವುದಲ್ಲ. ಭೂಪ್ರಧಾನೇನ ಜಗತಿಂ ಲಭತಿ ಆಶ್ರಮ ಸಂಹಿತ. ಯಾರಾದರೂ ಏನಾದರೂ ಜಾಗ ಕೊಟ್ಟರೆ ಅದರಿಂದ ಅವನಿಗೆ ತನ್ನ ಆಶ್ರಮ ಧರ್ಮವನ್ನು ಪಾಲಿಸಿದಷ್ಟು ಪುಣ್ಯ ಬರ್ತದೆ. ಇವಳು ಯಾಕೆಲ್ಲ ಈ ಕಥೆಯನ್ನು ಹೇಳ್ತಾಳೆ ಕೇಳಿದರೆ, ಅವನು ಎಂಥದಕ್ಕೆ ಬಂದಿದ್ದಾನೆ ಗೊತ್ತಿಲ್ಲ. ಅವ ಏನೋ ಸಂಗತಿ ಕೇಳಬಹುದು, ಏನೋ ಚಿಂತನೆ ಮಾಡಬಹುದು, ಏನೋ ಸೊತ್ತು ಬಯಸಬಹುದು. ಹಾಗಾಗಿ ನಾವು ಏನು ಕೊಟ್ಟರೂ ನಮ್ಮಲ್ಲಿ ಅದರ ಪುಣ್ಯ ಇದೆ ಎನ್ನುವುದನ್ನು ಲೆಕ್ಕ ಹಾಕಬೇಕು. ನಾವು ಅಡಗಿ ಕೂತ್ಕೊಳ್ಳೋದು ಯಾಕೆ? ಎಂತಾದರೂ ಕೇಳಿ ಯಾನು ಮತ್ತೆ ಅಂತಲ್ವ. ಕಾಣುವುದಿಲ್ಲ, ಅವನ ಹತ್ರ ಕೇಳುವುದಿಲ್ಲ ಅಂತ ಹೇಳಿ ಒಳ್ಳಿಕ್ಕೆ. ಎಂತ ಕೇಳಿ ಅನ್ನೋದು ಇವರು ಊಹೆಗಳು. ಎಂತ ಕೇಳಿದರೂ ಪರವಾಗಿಲ್ಲ. ನೆಲ ಕೇಳಿದರೆ ನಮಗೆ ಆಶ್ರಮ ಧರ್ಮ ಮಾಡಿದರೆ ಆಗ್ತದೆ. ಏನಾದರೂ ದಾನ ಕೇಳಿದರೆ ನಾವು, ಯಾಕೆಂದರೆ ಹಿಂದಿನ ಕಾಲದಲ್ಲಿನ ಕಥೆಗಳು ಅಂದರೆ ಅದಕ್ಕೋಸ್ಕರ ಅವರು ಪಡತಕ್ಕ ಧರ್ಮಗಳು ಬಹಳ ಸುಲಭದ ವಿಷಯ ಆಗಲಿಲ್ಲ. ಇವಳು ಕತೆ ಮತ್ತೆ ಹಿಸ್ಟ್ರಿ ಬಂದಾಗ ಗೊತ್ತಾಗತ್ತೆ ಹೇಗಿರ್ತದೆ ಅಂತ. ದಾನ ಅಂತೇವೆ. ದದ್ದೀಚಿ ಹತ್ರ ಮಾಡಿದ್ದೇನೆ ಇವರು ಹೋಗಿ. ದೇವತೆಗಳು ಆಶ್ರಮಕ್ಕೆ ಬಂದಾಗ ಏನಾಗಬೇಕು ಅಂತ ಕೇಳಿದಾಗ ಏನು ಹೇಳಿಬಿಟ್ರು ದೇವತೆಗಳು? ಒಂದು ಉಪಕಾರ ಆಗಲಿಕ್ಕೆ ಉಂಟು ಅಂತ ಬಂದೆವು. ಸಾಮಾನ್ಯ ಋಷಿ ಹೇಳ್ತಾನೆ, ಸಾಮಾನ್ಯವಾಗಿ ನಾವೇ ದೇವತೆಗಳ ಹತ್ರ ಬರುವುದು, ಏನು ದೇವತೆಗಳು ಋಷಿಗಳ ಹತ್ರ ಬಂದದ್ದು ಅಂತ. ಉಪಕಾರ ಆಗಲಿಕ್ಕಿತ್ತು, ಹೇಳಿ ಮಾಡು ಉಪಕಾರ ಅಂತಾನೆ. ಮತ್ತೆಂಥದಿಲ್ಲ, ಬ್ರಹ್ಮಾಸ್ತ್ರವನ್ನು ತಯಾರು ಮಾಡಲಿಕ್ಕೆ, ವೃತ್ರಾಸ್ತ್ರನ ಸಂಹಾರ ಮಾಡಲಿಕ್ಕೆ ಉಂಟು, ನಿಮ್ಮ ಬೆನ್ನೆಲುಬಿನಿಂದ ಅದು ತಯಾರಾಗಲಿಕ್ಕೆ ಉಂಟು ಅಂತ. ಮತ್ತೆ ಬೆನ್ನೆಲುಬು ಎಲ್ಲಿ ಉಂಟು? ಬೆನ್ನಿನೊಳಗೆ ಉಂಟು, ತೆಗೆಯುವುದು ಹೇಗೆ? ಸಾಯ್ಬೇಕು. ಆಯಿತು ಅಂದ. ಮತ್ತೆ ಉಪಕಾರ ಆಗಬೇಕು ಹೇಳಿದ್ರಲ್ಲ, 10 ಜನರ ಉಪಕಾರಕ್ಕಾಗಿ ಒಬ್ಬ ಸತ್ರು ಪರವಾಗಿಲ್ಲ ನೋಡಿ. ಒಂದು ವೃತ್ರ ಸಾಯ್ಬೇಕಾದ್ರೆ ಒಬ್ಬ ದದೀಚ ಸಾಯ್ಬೇಕಾಯ್ತು. ಆ ಕಪೋತ ನಾವು ಕತೆ ಕೇಳಿದ್ದೇವಲ್ಲ, ಪಾರಿವಾಳದ ಕತೆ, ಇಂದ್ರಾಗಿನಿಗಳ ಗಲಾಟೆ, ಗಿಡುಗ ಮತ್ತೆ ಪಾರಿವಾಳ. ಶಿಬಿರಾಜ ನಾನಿದ್ದೇನೆ ಹೇಳಿದ. ಆಯಿತು ಕೊಡು, ಪಾರಿವಾಳಕ್ಕೆ ತೂಕಕ್ಕೆ ಸಮನಾದದ್ದು ನೀನು ಮಾಂಸವನ್ನು ಕೊಡು, ಒಪ್ಪಿಕೊಂಡವ. ಆಯಿತು ಅಂತ ನನ್ನನ್ನೇ ಕೊಡುತ್ತೇನೆ ಹೇಳಿಕೊಂಡ. ಎಷ್ಟು ಕತ್ತರಿಸಿ ಇಡ್ತಾನೆ, ಇನ್ನು ಪಾರಿವಾಳದಷ್ಟು ತೂಕದಲ್ಲಿ ತನ್ನ ಮಾಂಸ ಆಗ್ತಾ ಇಲ್ಲ. ನಾನೇ ನಿನಗೆ ಸಮರ್ಪಿತ ಅಂತಾನೆ ಕೊನೆಗೆ. ನೋಡಿ, ಇದು ಒಪ್ಪಿಕೊಂಡ ಕತೆ, ದಾನ ಮಾಡುತ್ತೇನೆ ಅಂತ. ಸಿಕ್ಕಿ ಬೀಳೋ ರೀತಿ. ಹರಿಶ್ಚಂದ್ರ ಏನು ಮಾಡಿದ? ಇದೇ ರೀತಿಯಾಗಿ ವಿಶ್ವಾಮಿತ್ರ ಕೇಳಿದ್ದು ಕೊಡ್ತೇನೆ ಹೇಳಲಿಕ್ಕೆ ಹೋಗಿ ದಾನ ಮಾಡಲಿಕ್ಕೆ ನಿಂತು ಸ್ಮಶಾನಕ್ಕೆ ತೆರಳಬೇಕಾಯ್ತವ. ಆದ್ದರಿಂದ ಇವಳೆಲ್ಲ ಯೋಚನೆ ಮಾಡ್ತಾಳೆ ಪ್ರತಿಯೊಂದಕ್ಕೂ ಸಹ. ಏನು ಕೇಳಿಯಾನು, ಏನು ಕೊಟ್ಟಾನು, ನೆಲ ಕೇಳಿಯಾನ, ಎಂಥದ್ರ ಬಗ್ಗೆ ಯೋಚನೆ ಇರಬಹುದು, ಹೇಗಿರುತ್ತದೆ ಯೋಚನೆ ಮಾಡ್ತಾಳೆ ಅವಳು. ನಮಗೆ ಸಂಪತ್ತುಂಟಲ್ಲ, ಅದು ನ್ಯಾಯಯುತವಾಗಿ ಬರಬೇಕು. ಹಾಗೆ ಬಂದರೆ ಎಲ್ಲ ಫಲವನ್ನು ಪಡೆಯಲಿಕ್ಕೆ ಆಗ್ತದೆ. ಅನ್ಯಾಯದಲ್ಲಿ ಆದದ್ದು ಯಾವುದೇ ನಮಗೆ ಉಪಯೋಗಕ್ಕೆ ಬರುವುದಿಲ್ಲ. ನ್ಯಾಯಸ್ಯ ಅರ್ಥಸ್ಯ ಸಂಪ್ರಾಪ್ತಿಂ ಕೃತ್ವ ಫಲಮವಾಶ್ನುತಿ. ಯಾವುದೇ ನಮ್ಮ ಕರ್ಮದ ಕ್ರಿಯೆಯ ಫಲ ಬರಬೇಕಾದ್ರೆ ಅದಕ್ಕೆ ನಾವು ಏನೋ ಖರ್ಚು ಮಾಡಿರ್ತೇವೆ. ಕ್ರಿಯೆಯನ್ನು ಸಂಪಾದನೆ ಮಾಡಲಿಕ್ಕೆ, ಕ್ರಿಯೆಯನ್ನು ವಿನಿಯೋಗಗೊಳಿಸಲಿಕ್ಕೆ, ನಡೆಸಿಬಿಡಲಿಕ್ಕೆ, ದ್ರವ್ಯಗಳದ್ದು ಇನ್ನಿತರದ್ದು. ಆದರೆ ಆ ವಸ್ತುಗಳೆಲ್ಲ ನ್ಯಾಯೋಪೇತವಾಗಿ ಬಂದಿದ್ದರೆ ನಾವು ಮಾಡಿದ ಕರ್ಮದ ಫಲವನ್ನು ಪಡೀಲಿಕ್ಕೆ ಆಗ್ತದೆ. ಇಲ್ಲ ಆದರೆ ಇಲ್ಲ. ಈಗ ಅವನಿಗೆ ಆರೋಗ್ಯ ಆಗಬೇಕು ಅಂತ ಹೇಳಿಯೋ, ಆಯುಷ್ಯ ಗಟ್ಟಿಯಾಗಬೇಕು ಅಂತ ತಿಳಿದೋ ಪವಮಾನ ಹೋಮ ಮಾಡ್ತಾನೆ. ಪವಮಾನ ಹೋಮ ಮಾಡಲಿಕ್ಕೆ ಮುಖ್ಯವಾಗಿ ವಸ್ತು ಬೇಕಾದ್ದು ತುಪ್ಪ. ತುಪ್ಪದಲ್ಲಿ ಮಾಡೋದಾದರೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ, 600 ಆಹುತಿಗೆ. ಅವ ಅದನ್ನು ತಂದು ಮಾಡಿಸಿದ ಹೋಮ ಹವನ. ಈಗ ಪುಣ್ಯ ಬರ್ತದಾ ಕೇಳಿದರೆ, ಪುಣ್ಯ ಬರ್ತದಾ ಅಂತ ಕೇಳಲಿಕ್ಕೆ ಆ ದ್ರವ್ಯ ಎಲ್ಲಿಂದ ಬಂತು ಹೇಳಿ ಮೊದಲಿಗೆ? ಅವ ಅದನ್ನು ಕದ್ದು ತಂದದ್ದು. ತುಪ್ಪವನ್ನು ಎಗರಿಸಿ ತಂದಿದ್ದಾನೆ 1-2 kg ಎಲ್ಲಿಂದಲೂ.
ಹೀಗಾಗಿ ಏನು ಅನ್ಯಾಯವಾಗಿ ಸಂಪಾದನೆ ಮಾಡಿದ ಸೊತ್ತಿನಿಂದ ನಾವು ಮಾಡಿದ್ದೇನೆ ಹೋಮಾನ ಹೋಮ. ಅವ ಹೇಳ್ತಾನೆ ಅದಕ್ಕೆ ಅದ್ದದ್ದಾದರೆ ನಾನೇನು ಮೋಸ ಮಾಡಲಿಲ್ಲಲ್ಲ, ಉಪಯೋಗ ಮಾಡಿದ್ದು ದೇವತೆಗಳಿಗೆಲ್ಲ, ನಾನು ಆಹುತಿ ಕೊಟ್ಟದ್ದಲ್ಲ, ತಿಂದಾಗಿದ್ನ ತುಪ್ಪ ತಿಂದಾಗಿದ್ನ ನಾನು ಇಲ್ಲ, ಹೋಮ ಮಾಡಿ ಅದು ದೇವತೆಗಳಿಗೆ ಪವಮಾನಾಯ ಸ್ವಾಹ ಅಂತ ಆಗಿದ್ದೇನೆ ನಾನು. ಈಗ ಪ್ರಾಣದೇವರು ಸಿಕ್ಕಿಬಿದ್ರಿ ಇಲ್ಲಿ, ಪವಮಾನ ಸಿಕ್ಕಿಬಿದ್ದ, ಅದನ್ನು ತಗೊಂಡ ಇಲ್ವ ಕೇಳಿ ಅವನ ಹತ್ರ. ತಗೊಂಡ್ರೆ ಇವನಿಗೆ ಆಯುಷ್ಯ ಕೊಡಬೇಕು, ಸಿಕ್ಕಿಬಿದ್ದವ ಕಮಿಟ್ಮೆಂಟ್. ತಗೊಳ್ಳಿಲ್ಲ ಮತ್ತೆ ಅವನು ಮಾಡಿದ್ದೆಂಥದ್ದು ಒಳ್ಳೆ ನುರಿತನಾದ ಯೋಗ್ಯನಾದ ಒಬ್ಬ ವೇದಜ್ಞ, ಪವಮಾನ ಸುಮಾರಾಗಿ ಹೆಚ್ಚಾಗಿ ಪಾರಾಯಣ ಮಾಡಿಕೊಂಡು ಬರುವವ ಆವತ್ತು ಹೋಮಕ್ಕೆ ಕೂತು ಹೋಮ ಹಾಕಿದ್ದಾನೆ, ಆಹುತಿ ಕೊಟ್ಟಿದ್ದಾನೆ. ಆಹುತಿ ಕೊಡುವಾಗ ಅವನು ಕೊಟ್ಟದ್ದನ್ನು ತಗೊಳ್ಳಿಕ್ಕೆ ಬಂದ ಇಲ್ವ ಇವ? ಕೊಟ್ಟವನು ಕರೆದಾಗ, ಎತ್ತರದ ಧ್ವನಿಯಲ್ಲಿದ್ದಾಗ, ನಿತ್ಯ ಕರೆದ ಅಭ್ಯಾಸ ಮಾಡಿರುವಾಗ, ಇವತ್ತೇನು ಹೊಸತಲ್ಲವ ಪುರೋಹಿತ, ಹೆಚ್ಚಾಗಿ ಕರೀತಾ ಇರ್ತಾನೆ. ಇವತ್ತು ಪವಮಾನ ಬಾರದೇ ಇದ್ರೆ ಹೇಗೆ? ಆಹುತಿ ತಗೊಳ್ಳದೇ ಇದ್ರೆ ಹೇಗೆ? ಸಂತೃಪ್ತಿ ಆಗದಿದ್ರೆ ಹೇಗೆ? ಈಗ ವಿಷಯ ಅಷ್ಟೇ. ಒಂದು ಕರ್ಮದಲ್ಲಿ ಇವಳು ಅದನ್ನು ಹೇಳಿದ್ನಲ್ಲ, ಕೃತ್ವಾ ಫಲಮುಪಾಶ್ನುತೆ, ಮಾಡಿ ಕೆಲಸವನ್ನು ನಾವು ಫಲವನ್ನು ಪಡಿಬೇಕಾದ್ರೆ ಆ ಫಲಕ್ಕೆ ಸಂಬಂಧಪಟ್ಟಂತೆ ಆ ಕ್ರಿಯೆಯಲ್ಲಿರತಕ್ಕಂಥ ವಸ್ತುಗಳ ಬಗ್ಗೆ, ವಿಷಯಗಳ ಬಗ್ಗೆ ನಾವು ಗಮನ ಓಡಿಸಬೇಕು. ಮೊದಲು ನೋಡುವುದು ಕರ್ತವ್ಯ ಸಮಮೆ, ಮಾಡಿದವನು ಸರಿ ಇದ್ದಾನ ನೋಡಿ. ಸಿಕ್ಕಿಬಿದ್ದದ್ದಿಲ್ಲಿ ಒಂದೊಮ್ಮೆ ಒಳ್ಳೆದಾದ ಶುದ್ಧವಾದ ಅವನ ಮನೆಯಲ್ಲೇ ತಯಾರು ಮಾಡಿದ A2 ತುಪ್ಪ ಅಂತ ಇಟ್ಕೊಳ್ಳಿ, ಅದು ಅಗ್ಗಿಷ್ಟಿಕೆಯಲ್ಲೇ ಮಾಡಿದ್ದಾನೆ, ಮಡಿಯಾದ ಪದಾರ್ಥಗಳನ್ನು ಉಪಯೋಗಿಸಿಕೊಂಡೇ, ಪಾತ್ರೆಗಳನ್ನು ಉಪಯೋಗಿಸಿಕೊಂಡೇ ಶುದ್ಧವಾದ ಶೌಚದಿಂದ ನಡೆಸಿಕೊಟ್ಟಿದ್ದಾನೆ ತುಪ್ಪ, ಸಾರಿ. ಒಳ್ಳೆಯ ಯಜಮಾನನು ಒಳ್ಳೆ ರೀತಿಯಿಂದ ಕರ್ಮಾಂಗ ಮಾಡಲಿಕ್ಕೆ ಅವನು ತನ್ನ ಎಲ್ಲ ಪ್ರಯತ್ನಗಳನ್ನು ಮಾಡಿಕೊಂಡಿದ್ದಾನೆ, ಶೌಚಾದಿಗಳಿಂದ ಮಿಂದು ಮಡಿಯಾಗಿ ಎಲ್ಲ ಆಗಿ ಪವಮಾನ ಹೋಮ ಆಗ್ತಾ ಉಂಟು, ಆಗಿದೆ. ಈಗ ಅವನಿಗೆ ಸಂಬಂಧಪಟ್ಟಂತಹ ಸಂಗತಿ ಸಿಕ್ಕಿದೇನು ಕೇಳಿ ನೀವು ನೋಡಿದ್ದೇನು? ದ್ರವ್ಯ, ಆನಂತರ ಯಜಮಾನ, ಮತ್ತು ಅದಕ್ಕೆ ಸಂಬಂಧಪಟ್ಟ ಮಂತ್ರ, ಇವನ್ನೆಲ್ಲ ಕಂಡ್ರಿ ನೀವು. ಆದರೆ ಕರ್ತೃ ಹೇಗಿದ್ದಾನೆ? ಅವ ಇವತ್ತು ಬೆಳಿಗ್ಗೆ ಸ್ನಾನ ಮಾಡಿ ಬರಲಿಲ್ಲವ. ಯಾಕೆ? ಅವನಿಗೆ ಬೆನ್ನಿನಲ್ಲಿ ಗಾಯ ಆಗಿದೆ ಅಂತ, ಅದಕ್ಕೆ ವೈದ್ಯರು ಹೇಳಿದ್ದಾರೆ ಸ್ನಾನ ಮಾಡಲಿಕ್ಕಿಲ್ಲ ಅಂತ. ಅದು ಎಂತ ಮಾಡಿದರೂ ಬೆನ್ನನ್ನು ಮೇಲಿಟ್ಟುಕೊಂಡು ಸ್ನಾನ ಮಾಡಲಿಕ್ಕೆ ಬರುವುದಿಲ್ಲ ಅಷ್ಟೇ. ಮುಳುಗಲಿಕ್ಕೆ ಹೋದರೂ, ಬಾವಿಗೆ ನಿಂತರೂ, ಬಾತ್ರೂಮಲ್ಲಿ ಹೋದರೂ ಬೆನ್ನು ತಪ್ಪಿಸಿ ಸ್ನಾನ ಮಾಡುವುದು ಹೇಗೆ? ಆದ್ದರಿಂದ ಅವ ಸ್ನಾನವೇ ಮಾಡಲಿಲ್ಲ. ಮತ್ತೆ ಅವರು ಹೇಳಿದ್ದಾರೆ ಬೆನ್ನು ನೋವು ಹೋಗಲಿಕ್ಕೆ ಮಾತ್ರೆ ತಿನ್ನಬೇಕು ಅಂದಿದ್ದಾರೆ. ಅದು 3 ಹೊತ್ತು ಮಾತ್ರೆ ತಗೊಳ್ಳಿಕ್ಕೆ ಉಂಟು ಹೇಳಿದ್ದಾರೆ, ತಪ್ಪಿಸ್ಲಿಕ್ಕಿಲ್ಲ ಅಂದಿದ್ದಾರೆ ಕೋರ್ಸ್. ಸರಿ, ಮಾತ್ರೆ ತಿಂದಿದ್ದಾನವ. ಮಾತ್ರೆ ತಿನ್ನುವಾಗ ಹೇಳಿದ್ದಾರೆ ಅದು ಸ್ಟ್ರಾಂಗ್ ಇದೆ, ಅದು ಆಯುರ್ವೇದ ಅಲ್ಲ ಅದು, ಹಾಗಾಗಿ ಅದಕ್ಕೆ ಒಳ್ಳೆ ಫುಡ್ಡು ತಗೊಳ್ಬೇಕು, ನೀರು ಕುಡಿಬೇಕು ಅಂದಿದ್ದಾರೆ. ಅವ ಫುಡ್ಡು ತಿಂದಿದ್ದಾನೆ, ನೀರು ಕುಡಿದಿದ್ದಾನೆ ಮಾತ್ರೆ ತಗೊಂಡವ. ಎಂತ ಮಾಡುವ ಈಗ? ಇಷ್ಟಾಗಿ ಫುಡ್ ಅವನಿಗೆ ಮನೆಯಲ್ಲಿ ಸಿಗಲಿಲ್ಲಂತೆ. ಬರುವಾಗ ಬೇಗ ಹೊರಟಿದ್ದಾನೆ ಮನೆಯನ್ನು. ದಾರಿಯಲ್ಲಿ ಬಂದಾಗ ಒಂದು ಹೋಟೆಲಲ್ಲಿ ತಿಂದು ಬಂದಿದ್ದಾನವ. ಈಗ ಮೀಯದವ, ಮಾತ್ರೆ ತಿಂದವ, ಹೋಟೆಲಲ್ಲಿ ಮುಕ್ಕಿ ಬಂದವ, ಅವ ಈಗ ಕರಿತಾ ಇದ್ದಾನೆ, ಯಶ ದೇವೋರಾತರಿಯತಿ ಪವಮಾನೋ ಎಂತ ಬರ್ತದಾಗ ಪವಮಾನ ಆಗ ಬರುವುದಿಲ್ಲವ. ಅಲ್ಲ, ಯಜಮಾನನುದ್ದೇಶ್ಯ ಯಜಮಾನ ಕರೀಲಿ, ಅವನ ದ್ರವ್ಯ ಅದು ಇರಲಿ. ಕೇವಲ ದ್ರವ್ಯ ಮಾತ್ರವೇ ಪ್ರಧಾನ ಅಲ್ಲ, ಪಾಯಿಂಟ್ ಬರಲಿಕ್ಕೆ ಕರ್ತೃವೂ ಇರ್ತಾನೆ, ದೇಶವೂ ಇರ್ತದೆ. ಮತ್ತು ಹೋಗಿ ಹೋಗಿ ನೀವು ಅಂಗಳದಲ್ಲಿ ನಾಯಿ ಕಟ್ಟುವಲ್ಲಿ ಹೋಮ ಮಾಡಿದರೆ, ಪವಮಾನ ಹೋಮ ಮಾಡಿದರೆ, ನಿನ್ನೆವರೆಗೆ ಅಲ್ಲಿ ನಾಯಿ 1ಕ್ಕೆ 2ಕ್ಕೆ ಮಾಡ್ತಾ ಕೂತಿದೆ ಅಲ್ಲಿ ಆ ಜಾಗದಲ್ಲಿ, ಅದು ಮಲಗಿದ ಜಾಗ. ಅದು ನಿಮಗೆ ಒಳಗೆ ಹೊಗೆ ಬರ್ತದೆ ಹೇಳಿಕೊಂಡು ಪೋರ್ಟಿಗೋದಲ್ಲಿ ಹೊರಗೆ ಹೋಗಿ ನಾಯಿ ಕಟ್ಟಿದಲ್ಲಿ ಮಾಡಿದ್ದೀರಿ. ಇವತ್ತು ನಾಯಿಯನ್ನು ಹಿಂದಕ್ಕೆ ಹೋಗಿ ಕಟ್ಟಿದ್ದೀರಿ ಅಷ್ಟೇ, ಗೊತ್ತಾಗ್ತದೆ ಹೇಳಿ. ಇಲ್ಲಾದರೆ ಪ್ರತಿನಿತ್ಯ ಅಲ್ಲೇ ಇರ್ತದೆ ಅದು. ದೇಶ ಸಮಯ ಇಲ್ಲ, ಕರ್ತೃ ಸಮಯ ಇಲ್ಲ, ಕೆಲವೊಮ್ಮೆ ಮಂತ್ರ ಸಮಯ ಇಲ್ಲ ಆಗ್ತದೆ.
ಕೆಲವೊಮ್ಮೆ ದ್ರವ್ಯ ಸರಿ ಇಲ್ಲ ಆಗ್ತದೆ. ಆದ್ದರಿಂದ ಈ ವಸ್ತುಗಳೆಲ್ಲ ಸರಿ ಇರಬೇಕು, ಕಾಲ ಸರಿ ಇರಬೇಕು, ದೇಶ ಸರಿ ಇರಬೇಕು, ಕರ್ತೃ ಸರಿ ಇರಬೇಕು, ಮಂತ್ರ ಸರಿ ಇರಬೇಕು. ಇಷ್ಟೆಲ್ಲ ನೋಡಿಕೊಂಡಾಗ ಕೆಲಸದಲ್ಲಿ ಫಲ ಬರ್ತದೆ. ಅಲ್ಲ, ಒಂದು ತಪ್ಪಿದ್ರೆ ತೊಂದರೆ ಇಲ್ಲ, ಹೇಳಿ ಮಾರೇರೆ ಅಂತ ಹೇಳೋದು ಹೇಗೆ? ಒಂದು ಚಕ್ರ ಹಾಕಲಿಲ್ಲಂತೆ, ಕಾರು ಓಡಬೇಕಂತೆ, ಓಡ್ತದ? ಅವ ಕೇಳುದು ಎಲ್ಲ 3 ಚಕ್ರ ಭಾರಿ ಅಪ್ಡೇಟ್ ಉಂಟು ಮಾರೇರೆ, ಒಳ್ಳೆ ಹಾಕಿದೆ, ಓಡಲಿ. ಎಲ್ಲಿ ಓಡುದು? ಅಲ್ಲ, ಮುಕ್ಕಾಲು ವಾಸಿ ಆದರೂ ಹೋಗಲಿ. ಎಲ್ಲಿ ಮುಕ್ಕಾಲು ವಾಸಿ ಹೋಗ್ತದೆ ಮಾರೇರೆ? 4 ಚಕ್ರದಲ್ಲಿ ನೋಡಿ, ನಿಮ್ಮ ಪಾರ್ಟ್ಸ್ಗಳೆಲ್ಲ ಹೇಳುದವ, 4 ಚಕ್ರದಲ್ಲಿ 3 ಚಕ್ರ ಇಲ್ವಾ? ಒಂದು ಮುಕ್ಕಾಲು ದೂರ ಆದರೂ ಹೋಗಲಿ ಮಾರೇರೆ, ಮೆಲ್ಲ ಆದರೂ ಹೋಗಲಿ. ಎಲ್ಲಿ ಹೋಗ್ತದೆ? ಯಾಕೆ ಹೋಗ್ತದೆ? ಹಾಗೆ ಆಯ್ತಿದೆ ಅವ್ರು ಹೇಳೋದಾಗೆ. ಒಂದು ಕರ್ತೃ ಮಾತ್ರ ಅಲ್ವಾ ತಪ್ಪು? ಶುದ್ಧವಾದ ಪದಾರ್ಥ ಇಲ್ವಾ? ದಕ್ಷಿಣೆ ಜಾಸ್ತಿ ಕೊಡ್ಲಿಲ್ವಾ? ಎಲ್ಲ ಹೇಳ್ತಾನೆ. ಆಗುದಿಲ್ಲ ಮಾರಾಯ, ಅಷ್ಟೇ ಹೇಳುದು. ಎಲ್ಲ ಒಟ್ಟು ಕೋಪರೇಟ್ ಆದರೆ ಮಾತ್ರ ಕೆಲಸ ಆಗ್ತದೆ. ರೋಗಿಗೆ ಮದ್ದು ಕೊಡುವಾಗಲೂ ಅವನಿಗೆ ಅದು ಅನ್ನು ಸೆಟ್ ಆಗಬೇಕು, ಆಗ ಮಾತ್ರ ಆಗ್ತದೆ. ಯಾವುದು ಒಂದು ಹೆಚ್ಚು ಕಡಿಮೆ ಆದರೂ ಒಳಗಿನ ಮದ್ದು ಕೆಲಸ ಮಾಡುವುದಿಲ್ಲ, ಹೆಚ್ಚು ಕಡಿಮೆ ಆಗ್ತದೆ. ಅದನ್ನು ಮದ್ದಿಗೆ ಫೈತ್ ನೋಡಿ ರೋಗಿಗೆ ಚುಚ್ಚಿ ಬಿಡುವುದಲ್ಲ ನಾವು, ರೋಗಿಯ ಫೈತನ್ನು ನೋಡಬೇಕು ನಾವು ಸರಿಯಾಗಿ. ಅದನ್ನು ನೀವು ಹೇಳ್ತಾಳೆ, ನಿಜವಾಗಿ ನ್ಯಾಯಸ್ಯ ಅರ್ಥಕ್ಕೆ ಸಂಪ್ರಾಪ್ತಿ ಕೃತ್ವ ಫಲಮುಪಾಶ್ನುತಿ. ಸಂಪತ್ತು ಯಾವಾಗಲೂ ನ್ಯಾಯಾರ್ಜಿತ ಆಗಿದ್ರಿ. ಅಧರ್ಮ, ಅನ್ಯಾಯ, ಅಸತ್ಯ ಇವೆಲ್ಲ ಯೋಗ್ಯವಾಗಿರುವುದಿಲ್ಲ. ಅದನ್ನು ನ್ಯಾಯಾಸ್ಯ ಅರ್ಥಸ್ಯ ಸಂಪ್ರಾಪ್ತಿ, ಯೋಗ್ಯ ಮಾರ್ಗದಲ್ಲಿ ಸಂಪಾದನೆ ಮಾಡಿದ್ದರಷ್ಟೇ ನಮಗೆ ಕೊಡುವ ವಸ್ತುಗಳಲ್ಲಿ ಫಲವನ್ನು ಕ್ರಿಯೆಯಲ್ಲಿ ಪಡೀಲಿಕ್ಕೆ ಜಾಸ್ತಿ ಆಗ್ತದೆ. ಅದರಿಂದ ನಮಗೆ ಸುಲಭವಾದ ಕೆಲಸವನ್ನು ಮಾಡುವಲ್ಲಿ ಅಭಿಪ್ರೇತವಾದ, ಅಸಂಕ್ಲಿಷ್ಟವಾದ ಅವನನ್ನು ನಾವು ಕಾಣುವುದರಿಂದ ನಮಗೇನು ತೊಂದರೆ ಆಗುವುದಿಲ್ಲ. ಅಭಿಪ್ರಾಯ ಇದೆ ಮತ್ತು ಸುಲಭವ ಇದೆ, ಅಂಥದ್ದು ಮಾಡಿದರೆ ನಮಗೆ ಇಷ್ಟ ಆಗ್ತದಲ್ಲ. ಕೃತ್ವಾಚ ಆತ್ಮಹಿತಾಂ ಕ್ರಿಯಾ, ಮುಖ್ಯವಾಗಿ ಆತ್ಮನಿಗೆ ಹಿತವಾದ ಕ್ರಿಯೆಯನ್ನು ನಡೆಸಿಕೊಡಬೇಕು ಅಂತ ಕ್ರಮ. ಆತ್ಮಹಿತ ಅಂದರೆ ಏನು? ಯಾರು ಆತ್ಮ? ಮೊದಲಿಗೆ ಸಣ್ಣ ಮಟ್ಟಿನಲ್ಲಿ ಆತ್ಮ ಅಂದಾಗ ಮನಸ್ಸು ಅಂತ ಅರ್ಥ ಅಷ್ಟೇ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದೇತ್ ಅಂತ ಕೃಷ್ಣ ಹೇಳಿದ ಹಾಗೆ ಮನಸ್ಸು ಮುಖ್ಯವಾಗಿರುತ್ತದೆ. ಮನಸ್ಸಿಲ್ಲದ ಕೆಲಸ ಏನು ಕೆಲಸ ಮಾಡುವುದಿಲ್ಲ. ಹಾಗಾಗಿ ಮೊದಲು ಮನಸ್ಸಿಗೆ ಇಷ್ಟ ಆಗಬೇಕು. ಮನಸ್ಸಿಗೆ ಇಷ್ಟ ಆದಾಗ ಕ್ರಿಯೆ ನಮಗೆ ಅನುಕೂಲಕರವಾದ ಪ್ರತಿಫಲವನ್ನು ಕೊಡಲು ಸಮರ್ಥ ಆಗ್ತದೆ. ಮನಸ್ಸು ಒಪ್ಪಿದರೂ ಕೆಲವೊಮ್ಮೆ ದೇಹ ಕೇಳುವುದಿಲ್ಲ, ದೇಹಕ್ಕೆ ಶ್ರಮ ಆಗ್ತದೆ, ಅಂತಹ ಸಾಮರ್ಥ್ಯ ಇಲ್ಲ. ಸಮುದ್ರವನ್ನು, ವಿಶಾಲವಾದದ್ದನ್ನು ಗೆದ್ದು ಬಿಡಬೇಕು ಅಂತ ಅನಿಸ್ತದೆ, ಹಾರಲಿಕ್ಕೆ ಮನಸ್ಸು ಆಗ್ತದೆ. ಆದರೆ ಅವ ಗೆದ್ದು ಬರ್ತಾನ? ಜೀವಂತ ಇರ್ತಾನ? ದೇಹಕ್ಕೆ ಸಮ ಆಗ್ತದದು? ದೇಹ ಕೇಳತ್ತದ? ಆಗುವುದಿಲ್ಲ. ಆದರೆ ಮನುಷ್ಯ ತನಗೆ ಇಷ್ಟ ಇದೆ, ಮನಸ್ಸು ಇದೆ ಅನ್ನುವ ನೆಲೆಯಲ್ಲಿ ದೇಹವನ್ನು ಓಡಿಸುವಂತಿಲ್ಲ. ಇಬ್ಬರು ಕೋಪರೇಟ್ ಮಾಡಬೇಕಾಗ್ತದೆ, ಮನಸ್ಸು ಮತ್ತು ದೇಹ. ಇದು ಎರಡರಲ್ಲಿಯೂ ಕೆಲಸ ಆಗಲಿಲ್ಲ. ಕೆಲವೊಮ್ಮೆ ದೇಹಕ್ಕೆ ಜೀವ ಉಂಟಲ್ಲ, ಜೀವಕ್ಕೆ ಗೊತ್ತುಂಟು ದೇಹದ ಕಥೆ ಏನು ಅಂತ. ಹಾಗಾಗಿ ಜೀವ ಅವನದ್ದೇ ಆದ ಒಂದು ಧರ್ಮದಲ್ಲಿದ್ದಾನೆ. ದೇಹದ ಧರ್ಮವೇ ಬೇರೆ, ಜೀವನ ಧರ್ಮವೇ ಬೇರೆ, ತಿಳ್ಕೊಳ್ಳಿ. ಯಾಕೆಂದರೆ ಜೀವನ ಧರ್ಮ ಸಾಯಲಾರದ್ದು, ದೇಹದ ಧರ್ಮ ಹಾಳಾಗುವಂಥದ್ದು. ಆದ್ದರಿಂದ ನೀರಿಗೆ ಬಿದ್ದರೂ ದೇಹ ಹೋಗ್ಬೋದು, ಆದರೆ ಜೀವ ನೆನೆಯುವುದಿಲ್ಲ. ಹಾಗಾಗಿ ಬೆಂಕಿಗೆ ಬಿದ್ದರೂ ದೇಹ ಸುಡಬಹುದು, ಜೀವ ಸುಡ್ತದ? ಇಲ್ಲ. ಅಚ್ಚೇದ್ಯೋ ಮದಾಕ್ಯೋ ಮಕ್ಲೇದ್ಯೋ ಶೋಷೇವಚ ಅಂತ. ಹಾಗಾಗಿ ಜೀವನಿಗೆ ಹಿತವಾಗುವ ಧರ್ಮವನ್ನು ಮಾಡಬೇಕು, ದೇಹದ ಪ್ರಶ್ನೆ ಅಲ್ಲ. ದೇಹಕ್ಕೆ ತಿನ್ನುವ ಅಂತ ಕಾಣ್ತದೆ, ತಿಂದು ಕೊಬ್ಬುವ ಅಂತ ಅನಿಸ್ತದೆ. ಆದರೆ ನಾಳೆ ಕೊಬ್ಬಿಕೊಂಡ ದೇಹವನ್ನು ಹೊತ್ತುಕೊಂಡು ಹೋಗುವ ಜೀವ ಹೇಗಿರ್ತದೆ? ಅದು ಪರದಾಡುವುದು ಹೇಗೆ ಉಂಟು? ಅದರ ಕಷ್ಟ ಏನು ಹೇಳ್ತೀರಿ? ಹಾಗಾಗಿ ದೇಹ ಇವತ್ತು ತಿನ್ನುವ ಅಂತ ಆಸೆ ಪಡ್ತದೆ ಏಕಾದಶಿ, ಆದರೆ ಜೀವ ಏನು ಮಾಡ್ತದೆ? ಆಗ ತಿನ್ಲಿಕ್ಕೆ ಹೋದರೆ ಜೀವ ಅಧೋಗತಿಯನ್ನು ಪಡೆಯುವುದಿಲ್ವಾ? ಅನರ್ಥಕ್ಕೆ ಕಾಲಿಡುವುದಿಲ್ವಾ? ಈ ದೇಹವನ್ನು ನಂಬಿ ಒಳ್ಳೆದು ಮಾಡಬೇಕಾ ಜೀವ? ದೇಹವನ್ನು ಕಟ್ಟಿಕೊಂಡು ಅವನು ಹಾಳಾಗಬೇಕಾ? ಇದು ಕ್ರಮ. ನಾವು ದೋಣಿ ಸಿಕ್ಕಿದ್ದು ಹೇಳಿ ದಾಟ್ಲಿಕ್ಕೆ ಉಪಯೋಗಿಸಿಕೊಳ್ಳುವ ಬದಲಿಗೆ ಹುಟ್ಟುಕೊಟ್ಟಿದ್ದಾರೆ ಕೈಯಲ್ಲಿ ಹೇಳಿ ಅದನ್ನು ಅದಕ್ಕೆ ಬಡಿಲಿಕ್ಕೆ ಉಪಯೋಗಿಸಿಕೊಂಡ್ರೆ ಬಹಳ ಚಂದ ಶಬ್ದ ಕೇಳ್ತದೆ ಮಾರಾಯ. ಅಲ್ಲಿ ಬಡಿದಾಗ ಹೀಗೆ ಶಬ್ದ ಕೇಳ್ತದೆ, ಇಲ್ಲಿ ಬಡಿದಾಗ ಈ ರಾಗ ಬರ್ತದೆ ಹೇಳಿಕೊಂಡು ಕೈಯಲ್ಲಿ ಇಟ್ಕೊಂಡು ಹುಟ್ಟನ್ನು ಇಬ್ಬರು ಕೂದಿದ್ದಾರೆ ದೋಣಿಯಲ್ಲಿ ದಾಟ್ಲಿಕ್ಕೋಸ್ಕರ. ಇಬ್ಬರಿಗೂ ಖುಷಿಯಾಗಿದೆ, ಇಬ್ಬರು ಸಂಗೀತ ಲೋಕದ ಬಹಳ ದೊಡ್ಡ ದಿಗ್ಗಜಗಳು ಇದ್ದಾಗೆ.
ಅವುಗಳಿಗೆ ತಾಳ ಪಕ್ಕ ವಾದ್ಯ ಎಲ್ಲ ಭಾರಿ ಖುಷಿಯಾಗಿದೆ. ಹೀಗಾಗಿ ಏನೋ ಒಂದು ಸರ್ತಿ ಹುಟ್ಟು ಹಾಕುವ ಭರದಲ್ಲಿ ಅದರ ಕಟ್ಟಿ ಕೋಲು ಎಲ್ಲ ಅದರ ಬಾರ್ಡರಿಗೆ ತಾಗಲಿಕ್ಕೆ ಹೋಗಿ ಒಳ್ಳೆ ಸೌಂಡ್ ಬರಲಿಕ್ಕೆ ಆಗಿ ಇವರಿಬ್ಬರು ಸೇರಿ ಅದಕ್ಕೆ ಹೊಡಿಲಿಕ್ಕೆ ಶುರು ಮಾಡಿದ್ದಾರೆ. ತತ್ತ ತಕಿಟ ತಾ ಹೇಳಿಕೊಂಡೆಲ್ಲ ಯಾವ್ಯಾವುದೋ ಬೋಲ್ಸ್ಗಳನ್ನೆಲ್ಲ ಅಲ್ಲಿ ಪ್ರಯೋಗ ಮಾಡಿ ತೋರಿಸ್ತಾ ಇದ್ದಾರೆ. ಒಳ್ಳೆ ಶಬ್ದ ಬರ್ತದಂತ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಇದ್ದಾರೆ ಅವರು. ಯಾಕೆ ಆ ಶಬ್ದಕ್ಕೆ ಅನುಗುಣವಾಗಿ ಹೇಳ್ತಾರೆ. ದಿತ್ತ ಅದೇ ಶಬ್ದ ಬರಬೇಕು ಅಂತಿಲ್ಲ, ಇನ್ಯಾವುದೋ ಶಬ್ದ ಅಲ್ಲಿ ಬರ್ತದೆ, ಹಾಗೆ ಅದನ್ನು ಹಾಕ್ತಾ ಇದ್ದಾರೆ ಕೂತ್ಕೊಂಡು. ಹೇಗೆ ತಾಳ ಆಗತ್ತೆ, ಏನು ಶಬ್ದ ಆಗತ್ತೆ, ಏನು ಸ್ವರ ಹೇಳುತ್ತೆ. ಈಗ ಅವರು ನದಿ ದಾಟುವುದುಂಟ. ಅಷ್ಟೇ ಅಲ್ಲದೆ ದೋಣಿಯನ್ನು ಅವರಿಗೆ ಭಾರಿ ಖುಷಿ ಪಡ್ತಾ ಉಂಟ. ಅದರ ಹುಟ್ಟಿನ ಹೊಡೆತಕ್ಕೆ ಅದೇನು ಮಾಡಿದೆ, ಏನು ಆಗ್ತದೆ, ಅದು ತುಂಡಾಗ್ತದೆ, ಕಳಚಿ ಹೋಗ್ತದೆ ಅದರ ಬಾರ್ಡರ್ಗಳು, ನೀರು ಒಳಗೆ ನುಗ್ತದೆ. ಇವರು ಜಲ ಸಮಾಧಿಯನ್ನು ಮಾಡಿದ್ದಾರೆ ಅಷ್ಟೆ. ಹೀಗೆ ಇವರ ಸಂಗೀತದ ಹುಚ್ಚು, ತಾಳದ ಗತಿ ಹುಟ್ಟಿಡ್ಕೊಂಡು ಬೊಬ್ಬೆ ಹೊಡಿಬೇಕು, ಇದು ಕ್ರಮ. ಆದ್ರಿಂದ ಮನುಷ್ಯನಿಗೆ ಹಿತವಾಗುವ ಕತೆ ಯೋಚನೆ ಮಾಡಿಕೊಳ್ಳುವುದು ಬಹಳ ಕಷ್ಟ ಇದೆ. ಮನಸ್ಸು, ದೇಹ, ಜೀವ, ಕೊನೆಗೆ ದೇವ. ಜೀವನಿಗೆ ಇಷ್ಟ ಆದರೂ ದೇವರಿಗೆ ಇಷ್ಟ ಆಗತ್ತದು, ಅದು ದೇವರಿಗೆ ವಿರೋಧ ಆಗೋದಿಲ್ವಾ? ಆದ್ದರಿಂದ ಭಗವಂತನಿಗೆ ಇಷ್ಟವಾಗುವಂತೆ, ಇಷ್ಟ ಆದರೂ ಕಷ್ಟ ಇಲ್ಲದ ಕೆಲಸ ಆಗಬೇಕು, ಸುಲಭವಾದದ್ದಾಗಬೇಕು, ನಮ್ಮ ಒಪ್ಪಿಗೆಗಿರುವಂಥದ್ದಾಗಬೇಕು, ಶಾಸ್ತ್ರ ಮೆಚ್ಚುವೆ. ಇದು ನಮ್ಮದು ಅತಿಥಿಯನ್ನು ಮಾತಾಡಿಸುವುದು ಎನ್ನುವುದು ಅಭಿಪ್ರೇತವಾದದ್ದು ಶಾಸ್ತ್ರಕ್ಕೆ. ಯಾರ ಏನ ಬಂದಿದ್ದಾರೆ ಹೋಗಲಿ ಅಲ್ಲ, ಯಾವರೋ ಒಬ್ಬ ನಮ್ಮನ್ನು ಕೇಳಿಕೊಂಡು ಬಂದಿದ್ದಾನೆ ಅಂದರೆ ನಮ್ಮ ಅತಿಥಿ ಇದ್ದಾನೆ ಅನ್ನುವುದು ಶಾಸ್ತ್ರಕ್ಕೆ ಅಭಿಪ್ರೇತವಾಗಿದೆ. ಮತ್ತು ಇದನ್ನು ಕಷ್ಟದ ಪರಿಸ್ಥಿತಿಯಲ್ಲಿ ನಾವೇನಿಲ್ಲ, ಎಂಥದ್ದು ಗೊತ್ತಿಲ್ಲದಾದ ಸಂಗತಿಯೂ ಅಲ್ಲ, ಏನು ಅರ್ಥ ಆಗಲಿಲ್ಲ ನಮಗಿನ್ನೂ ಸಹ. ಅದರಿಂದ ಯಾವುದೋ ಒಂದು ಕಷ್ಟಕರವಾದಂಥ ಸನ್ನಿವೇಶದಲ್ಲಿ ನಾವು ಬೀಳದೇ ಇದ್ದದ್ರಿಂದ ಸುಲಭವಾಗಿರತಕ್ಕ ಕೆಲಸವನ್ನು ಮಾಡಿದರೆ ಖಂಡಿತವಾಗಿಯೂ ದೇವರು ಮೆಚ್ಚುತ್ತಾನೆ, ನಮ್ಮ ಉದ್ಧಾರ ಆಗ್ತದೆ, ದೇಹ ಅದು ಬೆಳೀತದೆ, ಮನಸ್ಸು ಮುದಗೊಳ್ತದೆ ಅಲ್ಲವಾ ಅಂತ. ನಾವೊಂದೊಮ್ಮೆ ಸುಲಭವಾದದ್ದನ್ನು, ಶಾಸ್ತ್ರಾಭಿಪ್ರಾಯ ಉಳ್ಳದ್ದನ್ನು ಮಾಡಲಿಕ್ಕೆ ಬರುವುದನ್ನು, ನಮಗೆ ಇಷ್ಟ ಆಗುವುದು, ದೇವರಿಗೆ ಇಷ್ಟ ಆಗುವುದು, ದೇಹಕ್ಕೆ ಹಿತವಾಗುವುದು, ಮನಸ್ಸಿಗೆ ಮುದುವಾಗುವುದನ್ನು ಬಿಟ್ಟರೆ ಖಂಡಿತವಾಗಿ ನಾವು ನರಕಕ್ಕೆ ಹೋಗ್ತೇವೆ. ಮಾಡಿದರೆ ನಯಾತಿ ನಿರಯಂ ಕಷ್ಟಿದೀತಿ ಧರ್ಮವಿದೋ ವಿದು. ಮಾಡಿದರೆ ತಪ್ಪಿಲ್ಲ, ಒಳ್ಳೆಯದಿದೆ. ಮಾಡದಿದ್ದರೆ ತಪ್ಪಿದೆ, ಒಳ್ಳೆಯದಿಲ್ಲ. ಮಾಡಿದರೆ ನರಕ ತಪ್ಪುತ್ತದೆ, ಇಲ್ಲದಿದ್ದರೆ ನರಕ ಆಗ್ತದೆ. ಹೀಗೆ ಅವಳು ಚೆನ್ನಾಗಿ ನಾವೊಂದೊಮ್ಮೆ ತಪ್ಪಿಸಿದ್ರೆ ಸುಲಭವಾದ ಕೆಲಸ, ಶಾಸ್ತ್ರೀಯವಾದದ್ದು, ದೇವರಿಗೆ ಇಷ್ಟವಾಗುವ ಕೆಲಸವನ್ನು ಮಾಡದೆ ಹೋದರೆ ನಾವು ಹಾಳಾಗ್ತೇವೆ ಎನ್ನುವ ಎಚ್ಚರವನ್ನು ಕೊಡ್ತಾಳೆ. ಆಗ ನಾಗ ಹೇಳುತ್ತಾನೆ, ನಾನೇನು ಹೋಗುವುದಿಲ್ಲ ಅಂತೇಳಿ ನಾನು ಬೂಟಾಟಿಕೆಯಿಂದೆಲ್ಲ ಅಲ್ಲ, ನನಗೇನು ದೊಡ್ಡಸ್ತಿಕೆ ಇಲ್ಲ, ಅಭಿಮಾನೇ ನಮಾನೋಮಿ. ಮತ್ತೆಂತ ಕೇಳಿದರೆ ಜಾತಿ ದೋಷೇಣ ವೈ ಮಹಾನ್ ರೋಷ ಸಂಕಲ್ಪಜಃ ಸಾಧ್ವಿ. ನನಗೆ ಕೋಪ ಉಂಟಲ್ಲ, ಅದು ಮಾಮೂಲಿ. ಯಾಕೆ, ಅದು ನಮ್ಮ ಜಾತಿ. ಹಾವು ಜಾತಿಗೆ ಕೋಪ ಜಾಸ್ತಿ ಅಂತ ಒಂದು ಆಗಿಬಿಟ್ಟಿದೆ. ನಮ್ಮ ಜಾತಿಗೆ ಹೇಳಿಸಿದ್ದೇನು ಕೇಳಿದರೆ ಭಯಂಕರ ಸಿಟ್ಟು, ಉರಿ. ಆದರೆ ನಾನೀಗ ಆ ಕೋಪವನ್ನು ಬಿಟ್ಟೆ. ದಗ್ಧೋ ವಾಗಗ್ನಿನ ತ್ವಯ. ನೀನು ಮಾತಾಡಲಿಕ್ಕೆ ಹೋಗಿ ನಿನ್ನ ಎಚ್ಚರಿಕೆಯ ಗೆರೆಯಲ್ಲಿ ನನಗೆ ಭಾರಿ ಖುಷಿಯಾಗಿದೆ, ನನ್ನ ಕೋಪ ಇಳಿದಿದೆ. ನಚರೋಷಾದ ಹಂಸಾದ್ವಿ ಪಶ್ಯೇಯಂ ಅಧಿಕ ಅಂತವ. ಕೋಪಕ್ಕಿಂತ ಮಿಗಿಲಾದ ಒಂದು ತಪ್ಪು ಉಂಟ? ನೀನು ಹೇಳು. ಬಹಳ ದೊಡ್ಡದಾದ ತಾಮಸವಾದಂಥ ಗುಣ ಯಾವುದು ಕೇಳಿದರೆ ಕೋಪ, ತಾಪ. ಅದು ಬಿಟ್ಟರೆ ಬಹಳ ಚಂದ. ನಾವೆಲ್ಲ ಹಾಗೆ, ನಮಗೆಲ್ಲ ಹೆಸರು ಬಂದದ್ದಾಗಿ ಯಸ್ಯ ವಕ್ತವ್ಯತಾನಿಯಾತಿ ವಿಶೇಷೇಣ ಭುಜಂಗಮ. ಹಾವುಗಳಿಗೆಲ್ಲ ಒಂದು ಅಡ್ಡ ಅಪವಾದ ಉಂಟು. ಎಂತ? ಹಾವಿನ ರೋಷ ಹೇಳಿಕೊಂಡು ನೋಡಿ, ಅದೇ ಶಬ್ದ ಹಾಕಿದ್ದಾನೆ ಇಲ್ಲಿ, ರೋಷ ಶಬ್ದವನ್ನೇ. ನಮಗೊಂದು ಹೇಳಿಬಿಟ್ಟಿದ್ದಾರೆ 12 ವರ್ಷ ಅಂತೇಳಿ. 10-12 ವರ್ಷ ಆದರೂ ಹಾವುಗಳು ಪಗೆ ತೀರಿಸ್ತಾವೆ, ಕೋಪವನ್ನು ಇಟ್ಕೊಳ್ತಾವೆ ಅನ್ಯಾಯ ಆದರೆ. ಎಂಥದ್ದು ಮಾರಾಯರೆ ಕೇಳಿದರೆ, ಒಂದು ಹಾವು ಯಾವನೋ ಒಬ್ಬ ನೆಲವನ್ನು ಸರಿ ಮಾಡುವವ ಬುಲ್ಡೋಸರ್ ಹಾಕಿ ಹೊಡ್ಕೊಂಡು ಹೋದ ಲ್ಯಾಂಡ್ಲಿಂಗ್. ನಾನು ಅದರ ಜೊತೆಯಲ್ಲಿ ಇನ್ನೊಂದಿದ್ದ ಹಾವು, ಅದು ತಪ್ಪಿಸಿಕೊಂಡು ಹೋಗಿದೆ. ಅದು ತಪ್ಪಿಸಿಕೊಂಡು ಹೋಗಿ ಈ ಯಜಮಾನನನ್ನು ಹೊಡಿ ಅಂತ ಹೇಳಿದವನನ್ನು, ಯಾರನ್ನು, ಅದು ಅದರದ್ದು ಜೋಡಿ ಹುಡುಕಿ ಕಚ್ಚಿ ಅವನನ್ನು
ಅವನನ್ನು ಕಚ್ಚಿದ ನಂತರದಲ್ಲಿ ಅವನನ್ನು ಎಲ್ಲಿಯೋ ಸಾಯಿಸಿದ ನಂತರ ಅವನನ್ನು ಸುಡಲಿಕ್ಕೆ ಉಂಟು. ಸುಡುವಲ್ಲಿ ನಿಂತು ಮರದಲ್ಲಿ ಅದನ್ನೆಲ್ಲ ಜನ ಗಮನಿಸಿದ್ದಾರೆ. ಆ ಹಾವನ್ನು ಅವು ಮತ್ತೆ ಮತ್ತೆ ಆ ಹಾವು ಬರುವುದು, ಆ ಲ್ಯಾಂಡ್ ಲಿಂಕಿನವನಲ್ಲಿಗೆ ಮತ್ತೆ ಮತ್ತೆ ಅದು ಕಚ್ಚಲಿ ಪ್ರಯತ್ನಿಸುವುದು. ಎಲ್ಲ ಜನ ಹೇಳಿದ್ದಾರೆ, ನೀವು ಆವತ್ತು ಬುಡ್ಡೋದಲ್ಲಿ ಹೊಡೆದ ಹಾವಿನ ಜತೆಗಾರತ ಇದು ಬಿಡುವುದಿಲ್ಲ ಅಂತ, ಬೆನ್ನು ಹಿಡಿದಿದೆ ಅಂತ. ಎಷ್ಟೋ ವರ್ಷದ ನಂತರ ಅವನನ್ನು ಬೆನ್ನು ಹಿಡಿದು ಕಚ್ಚಿ ಅವ ಸತ್ತಾಗ ಸುಡುಗಾಡಿನಲ್ಲಿ ನಿಂತು ನೋಡಿ ಓಡಿದೆ ಅಂತ. ಮತ್ತೆ ಬರಲಿಲ್ಲ, ಮತ್ತೆ ಯಾರು ಸಿಗಲಿಲ್ಲ. ಇದನ್ನು ನೀವು ಹೇಳ್ತಾನೆ. ನಮಗೆ ಕೋಪದಲ್ಲಿಯೇ ರೋಷದಲ್ಲಿಯೇ ನಾವೆಲ್ಲ ಹೇಸಿಗೆಯಾಗಿದ್ದೇವೆ. ಜನ ಹೇಳಿಕೊಳ್ಳುತ್ತಾರೆ, ಮಾತು ಬಂದಿದೆ ನೋಡು. ರೋಷಸ್ಯ ಹಿ ವಶಂಗತ್ವ ದಶಗ್ರೀವ ಪ್ರತಾಪವಾನ್ ತಥಾ ಶಕ್ರ ಪ್ರತಿಸ್ಪರ್ಧಿ ಹತಃ ರಾಮೇಣ ಸಂಯೋಗಿ. ಕೋಪದ ರಾಶಿಯಲ್ಲಿ ಕುಳಿತು ಬಿಟ್ಟ 10 ತಲೆಯವ ರಾವಣ ರಾಮನಿಂದ ಸತ್ತ. ಒಳ್ಳೇ ಇಲ್ಲ, ಕೊನೆಗೂ ಸೀತೆಯನ್ನು ಸೆಟ್ಟಿನ ಭರದಲ್ಲಿ ತನ್ನ ಸಂಹಾರವನ್ನು ಮಾಡಿಕೊಂಡ. ಅಲ್ಲಿ ನೋಡಿ, ಜಮದಗ್ನಿಯ ಹತ್ತಿರದಲ್ಲಿದ್ದ ದನ ಸಿಗಲಿಲ್ಲ ಕಾರ್ತವೀರ್ಯನಿಗೆ. ಮಂತ್ರಿಗಳು ಹೇಳಿ ದನ ರಟ್ಟಿದು ಸ್ವರ್ಗಕ್ಕೆ. ಅದರ ಮರಿಯನ್ನು ತಗೊಂಡೋದ, ಕಂಜಿಯನ್ನು ತಗೊಂಡೋದವ. ಆ ಕಂಜಿ ತಗೊಂಡೋಗಿ ಅವನು ಇಟ್ಟಿದ್ದಾನೆ. ಅಲ್ಲಿದ್ದದ್ದನ್ನು ಪರಶುರಾಮ ಎತ್ತಿ ತಂದ ವಾಪಸ್. ಅಂತಃಪುರಗತಂ ವತ್ಸಂ ಶುತ್ವ ರಾಮೇಣ ನಿರ್ಘೃತಂ. ಅಂತಃಪುರದಲ್ಲಿದ್ದ ಆ ಮರಿ ದನವನ್ನು ರಾಮ ವಾಪಸ್ ತಗೊಂಡು ಹೋದ ಪರಶುರಾಮ ಅಂತ ಕೇಳಿ ಸಿಟ್ಟಿನಲ್ಲಿ ಅವನ ಮಕ್ಕಳೆಲ್ಲ ಮುತ್ತಿಗೆ ಹಾಕಿದ್ದಾರೆ. ದರ್ಶನಾಥ್ ರೋಷ ಸಂಪನ್ನ ಸಂಲಗ್ನ, ಭಾರಿ ಕೋಪ ಬಂತವರಿಗೆ. ಏನು, ನಾವು ಅಂತಃಪುರದೊಳಗಿದ್ದವರನ್ನು ನಮ್ಮನ್ನು ತಿರಸ್ಕರಿಸಿಕೊಂಡು ಕದ್ದ ಮಾಲನ್ನು ಕದ್ದೊಯ್ದಾನೆ ಎಂದ. ನೋಡಿ, ಅದು ಹಾಲು ಕದ್ದದ್ದೇ, ಎಳೆದೊಯ್ದಾನೆ ಅಂತೇಳಿ ಹೋರಾಟಕ್ಕೆ ನಿಂತು ಕಾರ್ತವೀರ್ಯ ಸುತಾ ಹತ, ಮಕ್ಕಳೆಲ್ಲ ಸತ್ತು. ಕಾರ್ತವೀರ್ಯನ ಹಾಗೆ ಅಲ್ವ, ಕೋಪದಲ್ಲಿ ಸತ್ತದ್ದಲ್ಲ ಅವನು. ಜಾಮದಗ್ನೇಯನ ರಾಮೇಣ ಸಹಸ್ರ ನಯನೋಪಮ. ಇಂದ್ರ ಸದೃಶನಾದ ಕಾರ್ತವೀರ್ಯ ಸಪ್ತ ದ್ವೀಪೇಶ್ವರ ಸಂಯೋಗಿ ನಿಯತೆ ರೋಷಾತ್ ಕಾರ್ತವೀರ್ಯ ಮಹಾಬಲ, ಭಾರಿ ಬಲಿಷ್ಠ. ಪರಶುರಾಮನಿಂದ ಯುದ್ಧದಲ್ಲಿ ಸತ್ತ. ಕೋಪ ಕೋಪ ಕೋಪ, ಅದುವೇ ತದೇವ ತಪಸಾಂ ಶತ್ರು. ತಪಸ್ವಿಗಳಿಗೆ ದೊಡ್ಡ ಶತ್ರು ಯಾವುದು ಕೇಳಿದರೆ ಕೋಪ ಬರಬಾರದು. ಎಂತ ಮಾಡಿದ್ರು, ಅಪ್ಸೇರರು ಬರಲಿ, ಮಳೆ ಬರಲಿ, ಕೋಪ ಬರಬಾರದು. ಕೋಪ ಬಂತ, ತಪಸ್ಸು ಕೆಟ್ಟೋಯ್ತು. ಶ್ರೇಯಸಾಂ ವಿನಿಪಾತಕ. ಯಾರು ನಿಜವಾಗಿ ಶ್ರೇಯಸ್ಸನ್ನು ಪಡಿತಾ ಇದ್ದಾನೆ, ಹೆಸರುವಾಸಿ ಆಗ್ತಾನೆ, ಉದಾರಿ ಇದ್ದಾನೆ, ಅವ ಕೋಪ ಮಾಡಿಕೊಂಡ್ರೆ ಹಾಳಾಗಿ ಹೋಗ್ತದೆ, ಪ್ರಯೋಜನ ಇಲ್ಲ. ನಿಗೃಹೀತೋ ಮಯ ರೋಷಃ ಶುತ್ವೈವಂ ವಚನಂತವ. ನಿನ್ನ ಮಾತು ಕೇಳಿ ನನಗೆ ತುಂಬ ಖುಷಿಯಾಯಿತು. ಕೋಪ ಬಿಟ್ಟಿದ್ದೇನೆ, ಅದನ್ನು ನಿಗ್ರಹಿಸಿದ್ದೇನೆ, ಕಂಪ್ರೆಸ್ ಮಾಡಿದ್ದೇನೆ. ಗಮ್ಮತ್ತು ಅಂದರೆ ನನಗೆ ಖುಷಿಯಾಗಿದೆ, ನಾನೇ ಪ್ರೌಡ್, ನಾನೇ ಒಳ್ಳೆಯವನು. ಯಾಕೆ ಕೇಳಿದರೆ, ಆತ್ಮಾನಂಚ ವಿಶೇಷೇಣ ಪ್ರಶಂಸಾಮಿ ಅನಪಾಯಿನಿ. ನೀನು ನನ್ನೊಟ್ಟಿದ್ದೀಯಲ್ಲ, ಹಾಗಾಗಿ ಯಾವುದಕ್ಕೂ ನೀನು ಬಿಟ್ಕೊಡೋದಿಲ್ಲ ನೋಡು. ಆದ್ದರಿಂದ ನಾನು ನನ್ನನ್ನೇ ಬೆನ್ನು ತಟ್ಟಿಕೊಂಡು ಹೊಗಳಲಿಕ್ಕುಂಟು. ಎಂತ ಅಂತ ಕೇಳಿದರೆ, ಯಸ್ಯ ಮೇ ತ್ವಂ ವಿಶಾಲಾಕ್ಷಿ. ಭಾರಿಯ ಗುಣ ಸಮನ್ವಿತ. ನೀನು ನನ್ನ ಹೆಂಡತಿಯಲ್ಲ, ಭಾಳ ಒಳ್ಳೆ ಗುಣ ಇದ್ದವಳು ನೋಡು. ಹಾಗಾಗಿ ನನಗೆ ತುಂಬ ಖುಷಿ ಆಗೋದು. ನಿನ್ನಂಥ ಹೆಂಡತಿ ನನಗೆ ಸಿಕ್ಕಿತ್ತಲ್ಲ, ಕಣ್ಣು ಅರಳಿಸಿ ನೋಡಿ ನನ್ನನ್ನು ಒಳ್ಳೆ ಚಂದ ಮಾಡಿ ಮಾತಾಡಿಸ್ತೀಯಲ್ಲ, ಭಾರಿ ಖುಷಿಯಾಗಿದೆ ಅಂತಾನೆ. ಇಷ್ಟರಲ್ಲೇ ಮುಗಿಲಿಲ್ಲ, ನಿಜವಾಗಿ ಹೊರಡ್ತಾನವನು, ಹೋಗ್ಬೇಕು. ಹೇಳಿದ ಏಷದ ಹತ್ರೈವ ಗಚ್ಚಾಮಿ, ನಾನೇ ಹೋಗ್ತೇನೆ, ಅಲ್ಲಿ ಹೋಗ್ತೇನೆ, ಆರಾಮವಾಗಿ ಹೋಗ್ತೇನೆ, ಕೂಲಾಗಿ ಹೋಗ್ತೇನೆ ಹೇಳಿ ನಾಗ ಹೊರಟ ಅಲ್ಲಿಗೆ. ಅವನು ಖಂಡಿತವಾಗಿಯೂ ಸಕೃತಾರ್ಥ ಪ್ರಯಾಸಿಸಿ. ಅವನಿಗೇನು ಬೇಕು ಅಂತ ನಾನು ಕೇಳುತ್ತೇನೆ, ಅವನ ಕೆಲಸ ಮಾಡಿಸಿಕೊಟ್ಟು ಅವನನ್ನು ಕಳಿಸಿಕೊಡುತ್ತೇನೆ. ಖಂಡಿತವಾಗಿ ಅವನು ಮೆರಿತಾನೆ ಅಂತ ಹೇಳಿ ಇವಲ್ಲಿ ಹೊರಟ. ಹೋಗಿ ಹೇಳಿದ, ಪುರವಾಚ್ ಮಧುರಂ ವಾಕ್ಯಂ. ಚಂದ ಮಾತನ್ನಲ್ಲಿ ಹೇಳ್ತಾನೆ ಅಲ್ಲಿ ಹೋಗಿ. ಪ್ರಕೃತಿಯ ಧರ್ಮವತ್ಸಲ, ಹೌದಲ್ಲ, ಇಷ್ಟೆಲ್ಲ ನೋಡ್ಬೇಕು, ಅವನನ್ನು ನೋಡುವುದಿಲ್ಲಲ್ಲ ಅಂತ ಹಠ ಮಾಡಿಕೊಂಡವ, ನಾವು ದೇವತೆಗಳ ಸಾಲಿನಲ್ಲಿ ಬದ್ದೆಳೆದು ದೊಡ್ಡಸ್ತಿಗೆ ಮಾತಾಡಿದವ, ಹೇಗೆ ತಾನೇ ಸೀದೋಗಿ ಅಲ್ಲಿ ಚಂದವಾಗಿ ಮನುಷ್ಯನ ಹತ್ತಿರ ಮಾತಾಡಲಿಕ್ಕೆ ನಿಂತ ಅಂದರೆ, ಅದಕ್ಕೆ ಹೇಳಿದರು ಅವನು ಸಹಜವಾಗಿ ಒಳ್ಳೆಯವನಲ್ವ, ಅವನ ಸ್ವಭಾವ ದೇವತಾ ಸ್ವಭಾವ ಅಲ್ವಾ, ಧರ್ಮವತ್ಸಲ ಅಲ್ವಾ. ಹಾಗಾಗಿ ಹೊರಗೆ ಹೇಳಿಕೊಳ್ಳುತ್ತಾನೆ ಹಾಗೆ ಹೀಗೆ ಅಂತ. ಆದರೆ ನಿಜವಾಗಿ ಸ್ವಾಭಾವಿಕವಾಗಿ ಸಾತ್ವಿಕರಾದವರು ಯಾವತ್ತೂ ಚೆನ್ನಾಗಿಯೇ ಇರ್ತಾರೆ. ಹೊರಗಿಂದ ಪ್ರಭಾವವನ್ನು ಯಾವುದೋ ಒಂದು ವಿಷಯದಿಂದ ಅವರಿಗೆ
ಹೆಚ್ಚು ಕಡಿಮೆ ಆದರೂ ಅವರು ನಿಜವಾಗಿ ಒಳ್ಳೆಯವರೇ ಇರ್ತಾರೆ. ಅದನ್ನ ಒಳ್ಳೆಯವನಾದ ನಾಗ ಹೋಗಿ ಚಂದವಾಗಿ ಮಾತಾಡ್ತಾನೆ. ಮೊದಲು ಹೇಳ್ತಾನೆ ಕ್ಷಮಿಸಿ ಅಂತ ಹೇಳ್ತಾನೆ, ಅಲ್ಲಿಂದ ಶುರು ಮಾಡ್ತಾನೆ. ಭೋ ಭೋ ಕ್ಷಾಮ್ಯ ಅಭಿಭಾಷೆ ತ್ವಾಂ, ನಿನ್ನನ್ನು ನಾನು ಮಾತಾಡಿಸ್ತಾ ಇದ್ದೇನೆ, ಕ್ಷಮಿಸಿ ಮಾತಾಡಿಸ್ತೇನೆ ಅಂತಾನೆ. ಹಾಗೆ ಎಕ್ಸ್ಕ್ಯೂಸ್ ಮೀ, ನಾನೊಂಚೂರು ಆಚೆ ಹೋಗ್ತೇನೆ, ನೀವು ಈಚೆ ಬನ್ನಿ ಹೇಳೋದಿಲ್ವ ನಾವು, ಗಮ್ಮತ್ತಿರ್ತದೆ. ಅವರಿಗೆ ತೊಂದರೆ ಆಗುವುದಾದ್ರೂ ಮೊದಲೇ ಹೇಳಿಕೊಳ್ಳುದು. ತೊಂದರೆ ಆಗುವುದು ಬೇಡ, ಹಾಗೆ ಆಗಲಿ ಅಂತ ಹೇಳಿಕೊಂಡು ಆಗ್ತದೆ. ಎಂತ ಮಾಡು, ಈ ದದೀಚಿಗಳ ಹತ್ರ ಹೋಗಿ ದೇವತೆಗಳು ಕೇಳಿದ ಹಾಗೆ, ಸಾರಿ ಎಕ್ಸ್ಕ್ಯೂಸ್ ಮೀ, ನಿಮ್ದೊಂದು ಮೂಳೆ ಬೇಕಿತ್ತಲ್ಲ. ಎಂತ ಮೂಳೆ? ಬೆನ್ನಿನದ್ದು. ಇದು ಒಳ್ಳೆ ಕಥೆ ಆಯ್ತು, ನನ್ನ ಬೆನ್ನಿನ ಮೂಳೆ ಅಂತ ಹೊರಗೆ ಉಂಟ. ಅದೇ ನೀವು ಸತ್ತರೆ ಕೊಡ್ತೀರಿ ಅಂತ ನಾವು ಆಸೆಯಲ್ಲಿ ಬಂದಿದ್ದೇವೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಅವರು. ಬೇರೆ ಇಲ್ಲ ನಮ್ಮ ಹತ್ರ ಆಯುಧ ಅಂದ್ರು ಅವರು, ಅದು ಬೇಕೇ ಹೇಳ್ತಾ ಇದ್ದಾರೆ, ಮತ್ತೆಂತ ಮಾಡುದು? ಅದು ನಿಮಗೆ ನಾನು ಕತೆ ಮತ್ತೆ ಮತ್ತೆ ಹೇಳಿದಾಗ ಹೋಗಿ ಹೋಗಿ ದದೀಚನಿಗೆ ಯಾಕೆಪ್ಪ ಇವರು ಗುದ್ದಿದ್ರು ಅಂತ ಬೇಜಾರಾಗ್ಬೋದು ಅಲ್ವಾ? ಹಾಗಲ್ಲ, ಅವನು ಮೋಸದಿಂದ ವಿದ್ಯೆಯನ್ನು ಪಡೆದಿದ್ದಾನೆ. ವಿಷಯ ಇಷ್ಟೇ, ಅವನ ಮೇಲೆ ದೇವತೆಗಳಿಗೆ ಕಣ್ಣುಂಟು. ಅವ ಇನ್ಯಾರಿಗಾದ್ರದನ್ನು ಕೊಟ್ಟು ಬಿಡ್ತಾನೆ ಮತ್ತೆ. ಹಾಗಾಗಿ ನಾರಾಯಣ ವರ್ಮ ಅದು ಹೊರಗೆ ಹೋಗಬಾರ್ದು ಅಂತ ದೇವತೆಗಳ ಒಂದು ತಕರಾರು. ಅದಕ್ಕೋಸ್ಕರ ಅದು ಕಡೆಯ ಕೊಂಡಿ ಹೇಳಿ ಅವನಿಗೊಂದು ಪೆಟ್ಟಿಟ್ಟು ಅವನೊಂದು ಉಪಯೋಗಕ್ಕೆ ಬರಲಿ ಅಂತ ಹೇಳಿಕೊಂಡು, ಸತ್ರು ಪರವಾಗಿಲ್ಲ ಉಪಯೋಗಕ್ಕಾಗ್ತದೆ ಹೇಳಿಕೊಂಡು ಹೀಗೆ ಒಂದು ಟ್ರಿಕ್. ಇಂಥದ್ದೆಲ್ಲ ಸುಮಾರು ದೇವ ಕಾರ್ಯಗಳಲ್ಲಿ ಇಂಥದ್ದೆಲ್ಲ ಭಾರಿ ಜೋರಿರ್ತದೆ. ಅಲ್ಲಿಯ ಜೊತೆಯಲ್ಲಿ ಇಂದ್ರ ಬಂದಾಗ, ಇಂದ್ರನಿಗೆ ಕಮ್ಮಿ ಅಪ್ಸರೆಯರು ಆದರೂ ಹೇಳಿರ್ತಾನೆ ಅಲ್ಲಿ ಹತ್ರ, ನೀನು ಭಾರಿ ಚಂದ ಇದ್ದಿ, ಎಲ್ಲ ಅಪ್ಸರಿಗಿಂತ ಮಿಗಿಲಿದ್ದಿ ಅಂತ. ಇಂಥದ್ದೆಲ್ಲ ಸುಮಾರು ಇಲ್ಲಿ ಮಾತ್ರ ಅಲ್ಲ, ಸುಮಾರು ಕಡೆಯಲ್ಲೆಲ್ಲ ಹೇಳಿದ್ದಾನವ ಆ ಮಾತುಗಳನ್ನೆಲ್ಲ. ಅದು ಹೇಳಬೇಕು ಅಂತ ಹೇಳ್ತಾನೆ, ಹೇಳಬೇಕಾಗ್ತದೆ ಅಂತಾನವ. ಯಾಕೆ? ಗೌತಮರದ್ದು ಗಂಟು ಮುಟ್ಟೆ ಜಾಸ್ತಿ ಉಂಟು, ತಪಸ್ಸಿದ್ದು ಒಂಚೂರು ತೆಗಿಬೇಕು. ಅದು ಎಂತ ಮಾಡಿದ್ರು ಕೊಡುವುದಿಲ್ಲವ. ಅದಕ್ಕೆ ಎಂತ ಮಾಡುವನು, ಹೆಂಡತಿಯನ್ನು ಮುಟ್ಟಿದಾಗ ಒಂಚೂರು ಮಾತಾಡ್ತಾನೆ ಅಂತೇಳಿ ಎಲ್ಲಿ ಕೋಪ ಹುಟ್ಟಿಸಬೇಕು ನೋಡಿ. ಗೌತಮನಿಗೆ ಸಿಟ್ಟೆ ಬರದಿದ್ರೆ ಎಷ್ಟು ಖುಷಿ ಇರ್ತಿತ್ತು. ಆವತ್ತು ಜಮದಗ್ನಿಗೆ ನೋಡಿ ಆ ಮುಂಗುಸಿ ಬಾಯಿ ಹಾಕಲಿಕ್ಕೆ ಬಂದು ಎಂತ ಮಾತಾಡಲಿಲ್ಲ, ಎಂತ ಒಟ್ಟು ಹೋಗು, ಅದೇ ಬಿಡ್ತಿತ್ತು ಮತ್ತೆ ಪಿತೃಗಳೇ ಅದಕ್ಕೆ ಶಾಪ ಹಾಕಿ. ಹಾಗೆ ನಾವು ಕೋಪ ಮಾಡದಿದ್ರೆ ಹೇಗೆ? ನೀವು ನೋಡಿ ಚೆನ್ನಾಗಿ ಹೇಳ್ತಾನೆ, ಮಾತಾಡಿಸ್ತೇನೆ, ಸಾರಿ ಮಾರೆ ಮಾತಾಡಿಸ್ತೇನೆ, ನರೋಷಂ ಕರ್ತುಮಾರಸಿ. ಅವನ ಹತ್ರ ಹೇಳ್ತಾರೆ, ಸಿಟ್ಟು ಮಾಡಬೇಡಿ, ಇವು ಮಾಡ್ತಾ ಇದ್ದವ ಮಾಡಬಾರ್ದು ಅಂತ ಹೇಳಿಕೊಂಡು ನೀವು ಸಿಟ್ಟು ಮಾಡಬೇಡ, ನಾನು ತಡ ಮಾಡಿದ್ದೇನೆ ಅಂತೇಳಿ. ಎಂತ ಹೇಳು, ಏನು ಬಂದದ್ದು? ಇಹತ್ವಂ ಸಂಪ್ರಾಪ್ತ ಕಸ್ಯಾರ್ಥೆ ಕಿಂ ಪ್ರಯೋಜನ? ಇಹತ್ವಂ ಅಭಿಸಂಪ್ರಾಪ್ತ, ನನ್ನನ್ನು ಹುಡುಕಿಕೊಂಡು ನೀನು ಬಂದಿದ್ದೀಯಲ್ಲ, ಎಂತಕ್ಕೆ ಅಂತ ಹೇಳು, ಉದ್ದೇಶ ಏನು ಪ್ರಯೋಜನ ಹೇಳು? ಅದಿರಲಿ. ಈಗ ನಂತರ ಮಾತಾಡ್ತಾ ನಾನೊಂದು ಕೇಳುತ್ತೇನೆ, ಸ್ನೇಹಾತ್ ಪೃಚ್ಛಾಮಿ, ಇಷ್ಟದಲ್ಲಿ ಕೇಳ್ತಾರೆ, ಇದು ವಿಷಯ ಬೇರೆ, ಎಂತ ಆಗಬೇಕು ಅಂತ ಹೇಳಿ ಅನ್ನೋದು ನಿನಗೆ ಸಂಬಂಧಪಟ್ಟದ್ದು ಹೇಳ್ತೀವಿ. ನಾನೊಂದು ಪ್ರಶ್ನೆ ಕೇಳ್ತೀನಿ ನಿನ್ನ ಹತ್ರ, ಏನು ಅಂದರೆ, ವಿವಿಕ್ತೆ ಗೋಮತಿ ತೀರೆ ಕಂವಾತ್ವಂ ಉಪಾಸಸಿ. ನೀನಿಲ್ಲಿ ಏಕಾಂತವಾದ ಜಾಗದಲ್ಲಿ, ಗೋಮತಿಯ ದಡದಲ್ಲಿ, ಗೋಮತ್ಯ ತರ ನಿಗಟೆ, ಆಚಾರ್ಯ ಮಧ್ವರ ಕಾಲದಲ್ಲಿ ಅದರ ಕಥೆ ಆಗಿದೆ. ಗೋಮತಿ ತೀರದಲ್ಲಿ ನೀನೊಬ್ಬನೇ ಕೂತ್ಕೊಂಡು ಎಂತ ಮಾರೆ ಮಾಡುದು? ವೇದವನ್ನು ಹೇಳ್ತಾ ಇದ್ದೇನೆ ಕೂತ್ಕೊಂಡು, ಇದೆಂತ ಕತೆ? ಯಾರನ್ನು ಪೂಜೆ ಮಾಡ್ತಾ ಇದ್ದಿ, ಯಾರನ್ನು ಉಪಾಸನ ಮಾಡ್ತಾ ಇದ್ದಿ? ಪ್ರಶ್ನೆ ಆಗ್ತದೆ. ಅದಕ್ಕೆ ಉತ್ತರ ಬ್ರಾಹ್ಮಣ ಹೇಳಲಿಕ್ಕುಂಟು, ಅದು ಮತ್ತೆ ಕೇಳುವ. ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.